व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः म्लानः श्रीरमृतविशदैरंशभिप्लावयन्मामाविर्भूयात् अनघमहिमा मानसे वागधीशः। नमस्ते प्राणेश प्रणत विभवायावनिमगाः नमः स्वामिन् रामप्रियतमानमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्री गुरुभ्यो नमः। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 145ನೆಯ ಅಧ್ಯಾಯ. ರಾಜಧರ್ಮಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಧರ್ಮರಾಜ ಭೀಷ್ಮರನ್ನು ಪ್ರಶ್ನಿಸಿದ್ದಾನೆ. ಹೀಗಾಗಿ ಈ ಅವಾಂತರ ರಾಜಧರ್ಮ ಪರ್ವದಲ್ಲಿ ಭೀಷ್ಮರು ಧರ್ಮರಾಜನಿಗೆ ಅನೇಕ ಸಲಹೆ ಸೂಚನೆಗಳನ್ನು, ಉಪದೇಶಗಳನ್ನು, ಸಂವಾದಗಳನ್ನು, ಕಥೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಸಜ್ಜನರ ಸಜ್ಜನಿಕೆ ಅಥವಾ ಹೊರನೋಟದಲ್ಲಿ ಕೆಲವರ ಸಜ್ಜನಿಕೆ ಒಳಗೆ ದೌರ್ಜನ್ಯ, ಇದನ್ನು ಹೇಗೆ ತಿಳಿಯಲಿ ಅನ್ನೋದರ ಬಗ್ಗೆ ಒಂದು ಪ್ರಶ್ನೆಗೆ ಒಂದು ನರಿಯ ಕಥೆಯನ್ನು, ಹಿಂದೆ ರಾಜನಾಗಿದ್ದು ಅನ್ಯಾಯ ಮಾಡಿಕೊಂಡು ನರಿಯಾಗಿ ಹುಟ್ಟಿ ನೆನಪಿನ, ಹಿಂದಿನ ಜನ್ಮದ ನೆನಪಿನ ಶಕ್ತಿಯಲ್ಲಿ ಎಲ್ಲವನ್ನು ತೊರೆದು ವೈರಾಗ್ಯದೊಡನೆ ಬದುಕುತ್ತಿರುವ ರಾಜನರಿಯ ಕಥೆಯನ್ನು ಹೇಳುತ್ತಾ ಇದ್ದಾನೆ. ಅನೇಕ ನರಿಗಳು ಒಟ್ಟು ಹುಟ್ಟಿದವುಗಳು, ತಿಟ್ಟುಕೊಳ್ಳುವ ಜಾತಿಗಳು. ಕರೆದ್ರೂ ಇದು ತನ್ನ ಏಕಾಂತವಾಸ ಸ್ಮಶಾನವನ್ನು ಬಿಟ್ಟು ಹೋಗಿಲ್ಲ. ನೀವು ಮಾಡುವ ಹಿಂಸೆ ಇವೆಲ್ಲ ನಿಮ್ಮನ್ನು ಮತ್ತೆ ಕಚ್ಚಿಕೊಳ್ಳುತ್ತೆ ಎಂದು ಅವುಗಳಿಗೆ ಉಪದೇಶ ಕೊಟ್ಟು ತಾನು ಮಾತ್ರ ನೆಲೆಗೊಂಡಿದೆ. ಕಥೆ ಏನಾಯಿತು ಮುಂದೆ ಕೇಳಿದರೆ, ತಂ ಶುಚಿಂ ಪಂಡಿತಂ ಮತ್ವ ಶಾರ್ದೂಲಃ ಖ್ಯಾತ ವಿಕ್ರಮ ಕೃತ್ವಾತ್ಮ ಸದೃಶೀಂ ಪೂಜಾಂ ಸಾಚಿವ್ಯೇ ಅವರಯತ್ ಸ್ವಯಂ. ಅಲ್ಲಿನ ಒಂದು ಹುಲಿ, ಕೊನೆ ಕಥೆ ಮುಗಿಯುವಾಗ ನಮಗೆ ಹುಲಿ ಕುಮಾರ ಅಂತ ಬರ್ತದೆ ವಿಷಯದಲ್ಲಿ. ಹಾಗಾಗಿ ದೊಡ್ಡ ಹುಲಿ ಅಲ್ಲ, ಹುಲಿಯ ಮಗ ಅಂತ ಇಟ್ಕೊಳ್ಳಿ. ಆ ಹುಲಿ ಕುಮಾರ ಆದರೂ ಆಗ ಅದು ಪೌರುಷವಂತವೇ, ಬಹಳ ಪ್ರಖ್ಯಾತವಾದ ಒಂದು ಹುಲಿ ಇಟ್ಕೊಳ್ಳಿ. ಅದು ಬಂದು ಆ ನರಿಯ ಹತ್ರ ಮಾತಾಡ್ತದೆ. ನರಿಯ ಶುದ್ಧಾಚಾರ ಕಂಡು, ಒಳ್ಳೆ ಪ್ರಜ್ಞೆಯನ್ನು ತಿಳಿದು, ಅದಕ್ಕೆ ಒಳ್ಳೆ ರೀತಿಯಾದ ರೆಸ್ಪೆಕ್ಟ್ ಕೊಟ್ಟು, ನನಗೆ ನೀನು ಸಚಿವನಾಗಿ ಮಂತ್ರಿಯಾಗಿ ಬರಬೇಕು ಅಂತ ಕೇಳಿಕೊಳ್ಳುತ್ತದೆ. ಹೋಗುವ, ನನ್ನೊಟ್ಟಿಗೆ ತಿರುಗುವ, ನೀನು ಬಾ ಅಂತ ಹೇಳಿ, ಗಚ್ಚ ಯಾತ್ರಾಮಯ ಸಹ ಅಂತ ಅದನ್ನು ಕೇಳಿಕೊಳ್ಳುತ್ತದೆ. ಮತ್ತೆ ಹೇಳುತ್ತದೆ ಹುಲಿ, ನಾವು ಸ್ವಲ್ಪ ಜೋರಿನವರು, ತೀಕ್ಷ್ಣಾಯಿತು ವಯಂ ಖ್ಯಾತ, ನಾವಿಲ್ಲೆಲ್ಲ ಭಯಂಕರರು ಅಂತೇಳಿ ಎಲ್ಲರಿಗೂ ಪ್ರಸಿದ್ಧ. ಹಾಗಾಗಿ ನಿನಗೆ ನಾನು ನೆನಪಿಸ್ತೇನೆ, ನಾವು ಜೋರಿನವರೊಂದು ಭವಂತ ಜ್ಞಾಪಯಾಮೆ. ನೀನು ಹಾಗಾಗಿ ವಿರೋಧಿಸುವ ನೆಲೆಯಲ್ಲಿ ನಮ್ಮನ್ನು ಸ್ವಲ್ಪ ಜೋರಾಗಿ ಮಾಡಬೇಡ. ಮೃದುಪೂರ್ವಂ ಪ್ರಸಾದಿತ್ವಂ, ನಿನ್ನ ಸಲಹೆ ಸೂಚನೆಗಳು, ನಿನ್ನ ಮಂತ್ರಿತನ ಎಲ್ಲ ಸ್ವಲ್ಪ ಮೃದುವಾಗಿರಲಿ, ನಾವು ಸ್ವಲ್ಪ ಜೋರಿನವರಾಗಿ ಇದ್ದೇವೆ ಅಂತ ಪ್ರಸಿದ್ಧ. ಇದರಿಂದ ನಿನಗೂ ಒಳ್ಳೆಯದಾಗ್ತದೆ, ಶ್ರೇಯಶ್ಚ ಅಧಿಗಮಿಷ್ಯಸಿ ಅಂತ ಒಂದು ವಾರನ ಮಧ್ಯದಲ್ಲಿ ಮಾಡಿ ಎಚ್ಚರವನ್ನು ಕೊಟ್ಟು ತನಗೆ ಮಂತ್ರಿಯಾಗುವಂತೆ ಬೇಡಿಕೊಳ್ತದೆ. ನರಿ ಹೇಳುತ್ತದೆ, ಚಂದ,
ಚಂದ ಮಾತಾಡಿದೆ. ಅಂದ್ರೆ ಯೋಗ್ಯತೆಗೆ ಸರಿಯಾಗಿ ತಕ್ಕುದಾಗಿ ನಿನ್ನ ಆಫರ್ ಇದೆ. ಮನುಷ್ಯನಿಗೆ ನ ಶಕ್ಯಂ ಹ್ಯನಮಾತ್ಯೇನ ಮಹತ್ವಂ ಅನುಶಾಸಿತು. ದೊಡ್ಡ ಮಟ್ಟಿನಲ್ಲಿ ದೊರೆತನ ನಡೆಸಿಕೊಡಬೇಕಾದ್ರೆ, ಆಡಳಿತ ನಡೆಸಬೇಕಾದ್ರೆ ಒಳ್ಳೆ ಮಂತ್ರಿ ಬೇಕೆ, ಹತ್ತಿರದಲ್ಲಿ ಇರಬೇಕು. ಒಳ್ಳೆ ಕೆಲಸ ಮಾಡುವವ ಕೈಗೆ ಬರಬೇಕು, ಇಲ್ಲ ಆದ್ರೆ ಚಂದ ಆಗುವುದಿಲ್ಲ. ಅದು ಸತ್ಯ ಒಪ್ತೇನೆ. ದುಷ್ಟಾಮಾತ್ಯೇನವಾ ವೀರ ಶರೀರ ಪಂಥಿನ ಪರಿಪಂಥಿನ, ನಮಗೆ ಅಡ್ಡ ಆಗುವ, ವಿರೋಧಿಸುವ, ಬೇಡದಾದವ, ದುಷ್ಟನಾದವ ಮಂತ್ರಿ ನಮ್ಮ ಜೊತೆಯಲ್ಲಿದ್ರೆ ಕೆಲಸ ಕೆಡುತ್ತದೆ, ಆಗುವುದಿಲ್ಲ. ಹಾಗಾಗಿ ನಿನ್ನ ಅಭಿಪ್ರಾಯ ಒಳ್ಳೆಯದು. ಒಳ್ಳೆಯವಿದ್ರೆ ಒಳ್ಳೆ ರೀತಿಯಿಂದ ಕಾರ್ಬಾರ್ ಮಾಡ್ಲಿಕ್ಕೆ ಆಗ್ತದೆ ಅಂತ. ಅಂತವರನ್ನು ಗೌರವಿಸಬೇಕು, ಪಡೆಯಬೇಕು, ಇಟ್ಕೊಳ್ಬೇಕು ಎನ್ನುವ ನಿನ್ನ ಇರಾದೆಯು ತುಂಬಾ ಚೆನ್ನಾಗಿದೆ. ನೀನು ದೊಡ್ಡವ, ಪುಣ್ಯಾತ್ಮ, ಮಹಾಭಾಗ್ಯಶಾಲಿ. ನೀನು ಸಹಾಯಾನ್ ಅನುರಕ್ತಾಂಶ್ಚ ನಯಜ್ಞಾನ್ ಉಪಸಂಹಿತಾನ್ ಪರಸ್ಪರ ಅಸಂಕಟ್ಟಾನ್ ವಿಜಗೀಷೂನ್ ಅಲೋಲುಪಾನ್ ತಾನ್ ಅತೀತ ಉಪಧಾನ್ ಪ್ರಾಜ್ಞಾನ್ ಹಿತೇಯುಕ್ತಾನ್ ಮನಸ್ವಿನಃ ಪೂಜೆಯೇಥ. ಗೌರವಿಸಬೇಕಾದ ಮಂತ್ರಿಗಳ ಸ್ವಭಾವಗಳ ಬಗ್ಗೆ ಎಲ್ಲ ನದಿ ಮಾತಾಡುತ್ತದೆ. ಸಹಾಯ ಮಾಡುವವರನ್ನು ಯಾವತ್ತೂ ಸಹ ಒಪ್ಪಿಕೊಳ್ಳಬೇಕು, ಪ್ರೀತಿಸಬೇಕು, ಗೌರವಿಸಬೇಕು. ಅದರಲ್ಲಿ ಸಹಾಯ ಮಾತ್ರ ಅಲ್ಲ, ನಮ್ಮ ಮೇಲೆ ಅವರಿಗೆ ಅಭಿಮಾನ, ಪ್ರೀತಿ, ಅನುರಾಗ ಇದ್ರೆ ಖಂಡಿತವಾಗಿ ನಾವು ಅದಕ್ಕೆ ಬೆಲೆ ಕೊಡಬೇಕು. ಮತ್ತು ಒಳ್ಳೆ ರೀತಿಯಿಂದ ನಿಯಮವನ್ನು ಅವರು ಅರಿತಿದ್ರೆ ಹೇಳಿಕೊಡಬೇಕಾಗಿಲ್ಲ. ಬಹಳ ಚುರುಕಾಗಿ, ಚುಟುಕಾಗಿ, ಸ್ವಚ್ಛವಾಗಿ, ಶಿಸ್ತಾಗಿ ಕೆಲಸವನ್ನು ನಡೆಸಿಕೊಡ್ತಾರಂತವರು. ಮತ್ತೆ ಒಟ್ಟಿಗೆ ಇರ್ತಾರೆ. ಕೆಲವರಿಗೆ ಜೊತೆಯಲ್ಲಿ ಇರುವುದು ಕೆಲವರಿಗೆ ಇಷ್ಟ ಆಗುವುದಿಲ್ಲ ಕೆಲವೊಮ್ಮೆ. ಹಾಗಾಗಿ ಜೊತೆಗಾರ ಸಹಾಯ ಮಾಡುವ ಒಟ್ಟಿಗೆ ಇರಬೇಕಲ್ಲ, ತನ್ನ ಬಾಡಿಗೆ ತಾನಿತ್ತು ಕೆಲಸ ಮಾಡುವುದಲ್ಲ. ಒಟ್ಟಿಗಿರ್ತಾನೆ, ಒಟ್ಟು ಸೇರ್ತಾನೆ, ಒಟ್ಟು ತಿರುಗ್ತಾನೆ, ಒಟ್ಟು ಊಟಕ್ಕೆ ಬರ್ತಾನೆ, ಹೀಗೆಲ್ಲ ಯಾವತ್ತು ಒಟ್ಟಿಗೆ ಸಿಗುವ ಸುಖ ದುಃಖಗಳಿಗೆ. ಅದರೊಟ್ಟಿಗೆ ಅವರವರೇ ಹೊಡೆದಾಡಿಕೊಂಡಿರುವವರಲ್ಲ, ಗುಂಪು ಸೇರಿಕೊಂಡುದು, ಬಡಿದಾಡಿಕೊಳ್ಳುವುದು, ಅದರಲ್ಲಿಯೂ ಗುಂಪು ಒಡೆದಿರುವುದು, ಹೀಗೆಲ್ಲ ಮಾಡದೆ 10 ಜನರೊಟ್ಟಿಗೆ ಸೇರಿ ಬದುಕುವಂತೆ ಇರಬೇಕು ಮನುಷ್ಯ. ಪರಸ್ಪರ ಅಸಂಗಟ್ಟ ಅನ್ನಂತ ಅವರವರವರೇ ಬೇರೆ ಬೇರೆ ಮಾಡಿಕೊಂಡು ಹೊಡೆದಾಡಿಕೊಳ್ಳುವಂತೆ ಇಲ್ಲದೆ, ಜೊತೆಯಲ್ಲಿ ವಿಜಿಗೀಷೂನ್ ಅಲೋಲುಪ, ನಾವು ಗೆಲ್ಲಬೇಕು, ಎಲ್ಲಿಯೂ ಸೋಲಬಾರದು, ಎಲ್ಲರನ್ನು ದೂರ ಇಡಬೇಕು ಶತ್ರುಗಳನ್ನು. ಅದಕ್ಕಾಗಿ ಯಾವುದೇ ಪ್ರಲೋಭನೆಗೆ, ಆಸೆಗೆ ಒಳಗಾಗದಂತೆ, ಲೋಭಕ್ಕೆಲ್ಲ ಬಿದ್ದು ಹೋಗದಂತೆ ಇರುವವರಾಗಬೇಕು. ಯಾವುದೇ ರೀತಿಯಾದ ಕಪಟ, ವಂಚನೆ, ಮೋಸ, ದಗ, ಅನ್ಯಾಯ, ಕೂಟ ಇವೆಲ್ಲ ಇಲ್ಲದವರು ಸಿಗಬೇಕು ನಮಗೆ. ಅಂದ್ರೆ ಭಾರಿ ಸ್ವಚ್ಛ, ಒಳ್ಳೆ ಅರಿವು, ಪ್ರಜ್ಞಾನ. ಮತ್ತೆ ನಮಗೆ ಅವರು ನಮ್ಮ ಹಿತವನ್ನು ಬಯಸುವಂತೆ ಆಗಬೇಕು, ಸ್ವಾರ್ಥಿಗಳಲ್ಲ. ಅಂತವರನ್ನು ಒಳ್ಳೆ ಮನಸಾರೆ ಮೆಚ್ಚಿಕೊಳ್ಳುವ ಪ್ರಬುದ್ಧ ಮನಸ್ಕರನ್ನು ಪೂಜೆಯಥ ಗೌರವಿಸಬೇಕು. ಮಹಾಭಾಗ ಯಥಾ ಆಚಾರ್ಯನ್ ಯಥಾ ಪಿತರನ್. ಅದಕ್ಕೆ ದೃಷ್ಟಾಂತ ಹೇಳುತ್ತದೆ ನರಿ. ಗುರುಗಳನ್ನು ಹೇಗೆ ನಾವು ಮೆಚ್ಚುತ್ತೇವೆ, ಗೌರವಿಸ್ತೇವೆ, ನಮ್ಮಲ್ಲಿ ಅಭಿಮಾನಪೂರ್ವಕವಾದ ಸ್ಥಾನಮಾನಗಳನ್ನು ಕಲ್ಪಿಸ್ತೇವೆ, ಅದರಂತೆ ಇವರು ನಮಗೆ ಗುರುಸ್ಥಾನದಲ್ಲಿ ಇರುವ ಹಾಗೆ ನಮ್ಮ ಸಹಾಯಕರು, ಮಂತ್ರಿಗಳು ಅಂದ್ರೆ ಒಳ್ಳೆಯವರು. ತಂದೆಯಂತೆ, ಮತ್ತೆ ತಂದೆಯಂದಿರೆಲ್ಲ ಹೆತ್ತವರು, ಹೊತ್ತವರು, ಬಂಧುಗಳು, ಜತೆ ಹುಟ್ಟಿ ಬಂದವರು, ಇವರೆಲ್ಲ ಹೇಗೆ ನಮಗೆ ಮಾನ್ಯರು, ಒಳ್ಳೆಯ ರೀತಿಯಿಂದ ನಮ್ಮ ಸಂಪರ್ಕದಲ್ಲಿ ಇರುವವರು, ಹಾಗೆ ಈ ಅಮಾತ್ಯರನ್ನು ಸಹ ಅವರನ್ನು ಕಾಲಕಸದ ಸೇವೆಯವರಂತೆ, ಸೇವಕರಂತೆ ದುಡಿಸಿಕೊಳ್ಳದೆ ತಂದೆ ತಾಯಿಗಳಿಗೆ ಕೊಡುವ ಗೌರವ, ಗುರುಗಳಿಗೆ ನೀಡುವ ಗೌರವ, ಇವೆಲ್ಲ ಕೊಟ್ಟಾಗ ಅವರಿಗೂ ತುಂಬಾ ಇಷ್ಟ ಆಗ್ತದೆ. ಹಾಗಾಗಿ ಚಂದವಾದಂತಹ ಗೌರವಕ್ಕೆ ಪಾತ್ರರಾಗುವಂತೆ ನನ್ನನ್ನ ನೀನು, ಇದು ಮೊದಲೇ ಪೀಠಿಗೆ ಹಾಕಿದೆ ನರಿ ಮೊದಲೇ ಪೀಠಿಗೆ ಹಾಕಿ ಹೇಳುತ್ತಾ ಉಂಟು. ಸಚಿವ ಸ್ಥಾನದಲ್ಲಿ ಒಳ್ಳೆಯವರು ಸಿಕ್ಕಿದಾಗ ದೊರೆ ಆದವರು ಹೇಗಿರುತ್ತಾರೆ, ಹೇಗಿರಬೇಕಾಗ್ತದೆ, ಎಷ್ಟು ಗೌರವಕ್ಕೆ ಅವರನ್ನು ಪಾತ್ರರನ್ನಾಗಿಸಬೇಕು. ಗುರುಸ್ಥಾನದಲ್ಲಿ ಕೂತವರಂತೆ
ತಂದೆ ತಾಯಿಗಳಂತೆ ಬಂಧುಗಳಂತೆ ಅವರಿಗೆ ಸ್ಥಾನಮಾನದ ಕಲ್ಪನೆ ಇರ್ತದೆ, ಇರಬೇಕು ಅಂತವರು ದೊಡ್ಡವರಾಗಿರ್ತಾರೆ. ದೊಡ್ಡತನದ ಲಕ್ಷಣ ನೀನಂತ ಬಹಳ ದೊಡ್ಡ ವ್ಯಕ್ತಿ, ಹೃದಯವಂತ ಅಂತ ಹೇಳಿಕೊಳ್ಳುವಲ್ಲಿ ನರಿ ಹೇಳುತ್ತದೆ. ಹೇಳಿ ತಾನು ಬರಬೇಕು, ತನಗೆ ಆ ಗೌರವ ಬೇಕು ಎನ್ನುವ ಆಸೆಯಿಂದಲ್ಲ, ಅದು ಸಹಜವಾಗಿಯೇ ನರಿ ಹೇಳುತ್ತದೆ. ಇದು ಪಾಠ ಮಾಡಿದ್ದು ಹೀಗಿರ್ತದೆ. ಒಳ್ಳೆಯವರ ಅಮಾತ್ಯರ ಕತೆ, ಅಂತಹ ರಾಜರಿಂದ ಅಮಾತ್ಯರ ಅತ್ಯಂತ ಎತ್ತರದ ಸ್ಥಿತಿ ಅಂತ. ಕೊನೆಗೆ ಹೇಳುತ್ತದೆ, ನತ್ವೇವಮ್ಮಮ ಸಂತೋಷಾತ್ ರೋಚತೆ ಅನ್ಯತ್ ಮೃಗಾಧಿಪ. ನನಗೀಗ ಖುಷಿಯಾಗಿದೆ, ಇದಕ್ಕಿಂತ ಬೇರೆಯಾದದ್ದು ನನಗೇನು ಇಷ್ಟ ಆಗ್ತಾ ಇಲ್ಲ. ಬೇರೆ ಪರಿಸ್ಥಿತಿ, ನಾನೀಗ ಆರಾಮ ಇದ್ದೇನಲ್ಲ, ಹಾಗಾಗಿ ನನಗೆ ನಿನ್ನ ಮಂತ್ರಿ ಪದವಿ ಆಸೆಯಾಗಿ ಕಾಣುವುದಿಲ್ಲ, ಸಿಕ್ಕಿತಲ್ಲ ಅಂತ. ಹಾಗಾಗಿ ನನಗೆ ಬೇಡ, ಆಯ್ತಾ? ನಕಾಮೆ ನನಗೆ ಆ ಪದವಿ ಬೇಡ. ಅಲ್ಲ, ಅದರಿಂದ ಆಗತಕ್ಕಂಥ ಗೌರವಗಳು, ನನ್ನ ಜೊತೆಯಲ್ಲಿ ಬೇಕಾದಷ್ಟು ಊಟೋಪಚಾರಗಳನ್ನು ಪಡೆಯಬಹುದು ಅಂತ ಹೇಳಿಕೊಂಡಿತ್ತು ಹುಲಿ. ಬೇಡಪ್ಪ. ನಕಾಮೆ ಸುಖಾನ್ನ ಭೋಗಾನ್ನ ಐಶ್ವರ್ಯಂ ವಾ ತ್ವದಾಶ್ರಯಂ. ನಿನ್ನ ಆಶ್ರಯದಲ್ಲಿ ನಾನು ಇದ್ದುಕೊಂಡು ನಿನ್ನ ಹೆಸರು ಹೇಳಿ, ಅಥವಾ ನೀನು ನನ್ನ ಮೇಲೆ ಕಾರುಣ್ಯದಿಂದ ಬಿಟ್ಟಿರತಕ್ಕಂತಹ ಅವಕಾಶಗಳಿಂದ ನಾನು ಪಡೆಯತಕ್ಕಂತಹ ಸುಖ ಭೋಗ, ಅದೇ ದೊಡ್ಡತನ ಐಶ್ವರ್ಯ, ಇದರಿಂದ ಹುಲಿರಾಯನ ಮಂತ್ರಿ ಅನ್ನೋ ನೆಲೆಯಲ್ಲಿ ನರಿರಾಯನಿಗೂ ಒಂದು ರೀತಿಯಾದ ಪಾರುಪತ್ಯ, ಆ ಸ್ಥಾನಮಾನ ಗೌರವ ಬೇಡ ನನಗೆ ಬೇಡ ಅಂತ ಹೇಳ್ತದೆ. ತಿನ್ಲಿಕ್ಕೆಲ್ಲ ಸಿಗುವಂಥದ್ದು. ಹುಲಿಗೆ ಬೇಟೆ ಅಂದ್ರೆ ದೊಡ್ಡ ದೊಡ್ಡ ಮಟ್ಟಿನಲ್ಲಿರ್ತದೆ. ನರಿಗೆ ಬೇಕಾದಷ್ಟು ತಿನ್ಲಿಕ್ಕೆ, ನರಿ ಇದೊಂದು ಸ್ವಭಾವ ಏನು ಕೇಳಿದರೆ ಅದಾಗಿ ಬೇಟೆ ಆಡುವುದಿಲ್ಲ, ಅದಕ್ಕೆ ಬೇಟೆ ಆಡ್ಲಿಕ್ಕೆ ಬರುವುದಿಲ್ಲ. ಅದು ಸೋಮಾರಿಯ ಪ್ರಶ್ನೆ ಅಲ್ಲ, ಅದರ ಪೌರುಷ ಒಂದು ಸ್ವಲ್ಪ ಕಡಿಮೆ ನರಿದ್ದು. ಹೀಗಾಗಿ ಬೇರೆ ಸಿಂಹಗಳು ಹುಲಿಗಳು ಬೇಟೆಯಾಡಿದ ಸೊತ್ತನವುಗಳು ಬಿಟ್ಟು ಹೋದದ್ದನ್ನು ತಿನ್ನುವುದಿದು ನರಿಗಳ ಕತೆ. ಅವುಗಳಿಗೆ ಕೊಳೆತದ್ದು ದಿನ ಹೋದದ್ದು ಎಲ್ಲ ಆಗ್ತದೆ. ನರಿಗೆ ಫ್ರೆಶ್ ಆಗಬೇಕು ಅಂತಿಲ್ಲ. ಆದ್ರಿಂದ ನರಿಗಳನ್ನು ಆ ರೀತಿಯಾಗಿ ನೋಡುವ ಕ್ರಮ. ಅದಕ್ಕೆ ಹೇಳ್ತದೆ, ನನಗೆ ಅಂತ ಒಂದು ಸೌಭಾಗ್ಯ ಬೇಕಾಗಿಲ್ಲಪ್ಪ. ನನಗೆ ನೀನು ತಿಂದು ಬಿಟ್ಟ, ಹಾಕಿಬಿಟ್ಟ, ಹೊಡೆದು ಬಿಟ್ಟ ಸೊತ್ತುಗಳು ನನಗೆ ಬೇಕಾದಷ್ಟು ತಿನ್ಲಿಕ್ಕೆ ಸಿಗುತ್ತೆ ಅನ್ನತಕ್ಕಂತಹ ಆಸೆಯಿಂದ ನಾನು ನಿನ್ನ ಸಚಿವ ಪದಕ್ಕೆ ಬರುವುದಿಲ್ಲ. ನನಗೆ ಬೇಡ. ನ ಯೋಕ್ಷೇತಿ ಮೇ ಶೀಲಂ ತವ ವೃತ್ತಿ ಪುರಾತನೈ. ಇನ್ನು ಒಂದು ಸ್ಟೆಪ್ ಮುಂದೋಗಿ ಹೇಳ್ತದೆ ನರಿ. ಅಲ್ಲ, ನನ್ನ ಈ ಒಂದು ಯಾವುದೋ ಒಂದು ಮೃದು ಸ್ವಭಾವ ಉಂಟಲ್ಲ, ಏನು ತಿನ್ನುವುದಿಲ್ಲ ಅಂತ ಆಗಲಿ, ಪ್ರತ್ಯೇಕ ಇರುವ ವ್ಯವಸ್ಥೆ ಆಗಲಿ, ಇದೆಲ್ಲ ನಿನ್ನ ಹಳೆಯ ಸೇವಕರಿಗೆ ಅರ್ಥ ಆಗ್ತದ, ಇಷ್ಟ ಆಗ್ತದ? ಅವರೆಲ್ಲ ನಿನ್ನಂತವರೇ, ಹುಲಿ ಅಂತವರೇ. ನಿನ್ನ ಟ್ರೂಫಿನಲ್ಲಿ ಒಳಗಡೆ ನನ್ನ ಎಂಟ್ರಿ ಸರಿ ಇಲ್ಲ. ಯಾಕೆ? ನನ್ನ ಸ್ವಭಾವಕ್ಕೂ ನಿಮ್ಮವರ ಸ್ವಭಾವಕ್ಕೂ ಮ್ಯಾಚ್ ಆಗುವುದಿಲ್ಲ, ಸೇರಿ ಬರುವುದಿಲ್ಲ, ಹೊಂದಾಣಿಕೆ ಆಗುವುದಿಲ್ಲ. ಇದರಿಂದ ಏನ್ ಮಾಡ್ತಾರೆ? ತೇತ್ವ ವಿಭೇದಯಿಷ್ಯಂತಿ ದುಶ್ಶೀಲಾಶ್ಚ ಮದಂತರ. ನನಗೂ ನಿನಗೂ ಹಿಡಿಸಿ ಹಾಕ್ತಾರೆ ಅವರು. ಯಾಕೆ? ಅವರು ಒಳ್ಳೆ ಸ್ವಭಾವದವರಲ್ಲ. ಹಿಡಿಸಿ ಹಾಕುವ ಸ್ವಭಾವವನ್ನು ಕಳೆದ ಬಾರಿ ಕೇಳಿದ್ದೇವಲ್ಲ ಭೀಷ್ಮ ಹೇಳುವಾಗ, ಪಿಶುನಸ್ಯ ಚ ಅಂತ. ಯಾರಿಗೆ ನಿಜವಾಗಿ ನಿಷ್ಕೃತಿ ಅಂದ್ರೆ ಪ್ರಾಯಶ್ಚಿತ್ತ ಇಲ್ಲ ಕೇಳಿದ್ರೆ, ಈ ಚಾಡಿಗಾರನಿಗೆ ಸುಳ್ಳು ಹೇಳಿ ಮತ್ತೊಬ್ಬರನ್ನು ಹಿಡಿಸಿ ಹಾಕಿ ದೂರ ಮಾಡ್ತಾನಲ್ಲ, ಇಂಥವರಿಗೆ ಇದರಲ್ಲಿ ಹೆಚ್ಚು ಪಾಲಾಗುವಂಥದ್ದು ಅದು ಕೋರ್ಟ್ ಕಚೇರಿಯಲ್ಲಿ ಹೋದಾಗಲೇ. ಆ ದ್ವೇಷ ಬಹಳ ದೊಡ್ಡ ದೊಳ್ಳುರಿಯಾಗಿ ಉರಿದು ಮತ್ತಷ್ಟು ದೊಡ್ಡ ಕಂದಕ ನಿರ್ಮಾಣ ಆಗುವುದು ಬಹಳ ಸುಂದರವಾದಂತಹ ನ್ಯಾಯಾಲಯದ ಯಾರೆಲ್ಲ ಇದ್ದಾರೆ ಹೇಳಿಕೊಡುವವರು ಅಂತ, ಅವರು ಹೇಳಿಕೊಡುವ ಮೂಲಕ ಮತ್ತಷ್ಟು ಎಳೆಯಲ್ಪಡುತ್ತದೆ. ಅಕ್ಕಪಕ್ಕದ ಮನೆಯವರು ಆಸುಪಾಸಿನ ಊರಿನವರಾಗಿ ಕೊನೆಗೆ ಅತ್ಯಂತ ದೂರದ ದೇಶದವರಂತೆ ಆಗಿಬಿಡುತ್ತಾರೆ. ಅವರನ್ನು 16 ವರ್ಷದ ಕೋರ್ಟ್ ಹಾಗೆ ತಯಾರು ಮಾಡಿಬಿಡ್ತದೆ. ಬಹಳ ದೊಡ್ಡ ಮಟ್ಟಿನಲ್ಲಿ ಬಾಂಬಲ್ಲಿ ಹಾಕುವ ಹಾಗೆ ಅದನ್ನು ಎಳೆದು ಸುತ್ತೆಯಲ್ಲಿ ಹೊಡೆದು ನಾನಾಗಿ ಯಾಕೆ ಹೇಳಿದೆ ಅಂದ್ರೆ, ಈ ಚರ್ಮ ಹದ ಮಾಡುವವ ಅದನ್ನು ಬಹಳ ಚೆನ್ನಾಗಿ ಬಡಿತಾನೆ. ಅಷ್ಟೇ ಅಲ್ಲದೆ ಬಂಗಾರ ತೆಳು ಮಾಡುವವ
ಒಂಟೆ ಚರ್ಮದ ಮಧ್ಯದಲ್ಲಿಟ್ಟು ಸುತ್ತೆಯಲ್ಲಿ ಹೊಡೆದು ಆ ಪ್ಲೇಟ್ ಮಾಡ್ತಾನೆ ಅದರದ್ದು. ಈಗೆಲ್ಲ ಯಂತ್ರಗಳು ಬಂದಿವೆ, ಇಂದಿನ ಕಥೆಗಳು. ಇವತ್ತು ಯಂತ್ರಗಳು ಇದ್ರೂ ಸತ್ಯ ಹೇಳುವುದನ್ನು ಯಂತ್ರದಿಂದ ಶೋಧನೆ ಮಾಡುವುದಿಲ್ಲ. ಮತ್ತೆ ಪುನಃ ಇಂಥವರಿಂದ ಅದನ್ನು ಎಳೆದು ಹಿಗ್ಗಿಸಿ ಅವರಿಂದ ಅದನ್ನು ಹೊರಗೆ ಕಕ್ಕಿಸಿ ತಪ್ಪನ್ನು ಸರಿ ಹೇಳಿಸುವಂತೆ, ಸರಿಯನ್ನು ತಪ್ಪು ಹೇಳಿಸುವಂತೆ ಮಾಡಿಬಿಡ್ತಾರೆ. ಆದ್ರೆ ನೀನು ನರಿಗೆ ಹೇಳುತ್ತದೆ, ಬೇಡ ಮಾರಾಯ, ನಿನ್ನ ಜೊತೆಯಲ್ಲಿ ಇರುವವರು ನನ್ನಂತೆ ಸಾಧು ಸ್ವಭಾವದವರಲ್ಲ, ನಿನಗೂ ನನಗೂ ಹಿಡಿಸಿ ಆಗ್ತಾರೆ, ಇದರಿಂದ ಅನಾಹುತ ಆಗ್ತದೆ. ನಿನ್ನಂತವರ ಜೊತೆಯಲ್ಲಿ ಸೇರಬಾರದು ಎನ್ನುವುದಕ್ಕೆ ನಾನು ಬೈಯುವುದಲ್ಲ. ಸಂಶ್ರಯ ಶ್ಲಾಘನೀಯಸ್ತ್ವಂ ಅನ್ಯೇಷಾಮಪಿ ಭಾಸ್ವತ. ಎಷ್ಟೋ ಪ್ರಾಣಿಗಳಿಗೆ ಒಳ್ಳೆಯವರಿಗೆಲ್ಲ ನೀನು ಒಳ್ಳೆಯ ಆಸರೆ ಎನ್ನುವುದರಲ್ಲಿ ತಪ್ಪಿಲ್ಲ, ಹೊಗಳಲೇಬೇಕು. ಆ ನಿಟ್ಟಿನಲ್ಲಿ ನೀನು ಶ್ರೇಷ್ಠನೇ. ನನ್ನನ್ನು ಕರೆದೆ. ಹಾಗೆ ಎಷ್ಟೋ ಒಳ್ಳೆಯವರೆಲ್ಲ ನಿನ್ನ ಮಂದಿಯಲ್ಲಿ, ನಿನ್ನ ಕೂಟದಲ್ಲಿ, ನಿನ್ನ ಜೊತೆಯಲ್ಲಿ ಬರಲಿಕ್ಕೆ ತಯಾರಿರ್ತಾರೆ. ಬರಬಹುದು. ನೀನು ಒಳ್ಳೆಯವ. ಕೃತಾರ್ಥ ಸುಮಹಾಭಾಗ ಪಾಪಕೇಶ್ವಪಿ ಅದಾರುಣ. ಒಂದೊಮ್ಮೆ ಅನ್ಯಾಯ ಮಾಡಿದ್ದರೂ ಅಂತವರ ಮೇಲೆ ನೀನು ಕೋಪಗೊಳ್ಳುವುದಿಲ್ಲ ಅನ್ನುವಷ್ಟರ ಮಟ್ಟಿನ ಸಾಧು ಸ್ವಭಾವದವ ಎನ್ನುವುದು ನನಗೋದಿದೆ ಅಂತ. ನೋಡಿ ಎಷ್ಟು ಮಾತ್ರ ಹೇಳ್ತದೆ. ನೀನು ಒಳ್ಳೆಯವ, ನಿನ್ನ ಸ್ವಭಾವ ಒಳ್ಳೆಯದು, ನಿನ್ನ ಮನಸ್ಸು ಒಳ್ಳೆಯದು, ಅನ್ಯಾಯಗಾರರಲ್ಲಿ ದಯವನ್ನು ಕೊಡ್ತೀಯ. ಆದರೆ ನಿನ್ನ ಸ್ವಭಾವದಲ್ಲಿ ನನಗಾಗತಕ್ಕಂಥ ಕೆಲವು ಅಚಾತುರ್ಯಗಳು, ನೀನು ನೋಡುವ ಅಂತ ಬಿಡಬಹುದು, ದೀರ್ಘದರ್ಶಿ. ಕೆಲವೊಮ್ಮೆ ತಪ್ಪಾದರೂ ತಪ್ಪಾದರೆ ಮತ್ತು ಅನ್ಯಾಯ ಆದರೆ ಮತ್ತು ಸಂಕಟ ಪಟ್ರೆ ಏನು ಪಾಪಿಗಳ ಮೇಲೆ ಭಾರಿ ನಿನಗೆ ಪ್ರೀತಿಯ ಅಂದ್ರೆ ಹಾಗಲ್ಲ. ಕಾದು ನೋಡುವ, ಸತ್ಯ ತಿಳಿಯುವ, ಹೌದಾ ಅಂತ ಅನಿಸಿಕೊಳ್ಳುತ್ತದ, ಈಗಾಯ್ತಲ್ಲ ಇನ್ನೊಮ್ಮೆ ಮತ್ತೊಮ್ಮೆ, ಹೀಗೆ ಬಹಳ ಕಾಲದವರೆಗೆ ಕಾಯಲಿಕ್ಕೆ, ನೋಡ್ಲಿಕ್ಕೆ, ಪರಿಕಿಸಲಿಕ್ಕೆ ಕೆಲವರಿಗೆ ಇಷ್ಟ ಆಗುವುದಿಲ್ಲ. ನೀನಾಗಲ್ಲ, ದೀರ್ಘದರ್ಶಿ, ಮಹೋತ್ಸಾಹ, ನಿನ್ನಲ್ಲಿ ಉತ್ಸಾಹ ಶಕ್ತಿ ತುಂಬಾ ಇದೆ, ಸ್ಥೂಲ ಲಕ್ಷ್ಯ, ನೀನು ಬೇಕಾದಷ್ಟು ಕೊಡಬಲ್ಲವ, ದಾನಿ ಉದಾರಿ, ನೀನು ಜೊತೆಯಲ್ಲಿ ಮಹಾಬಲ, ಭಾರಿ ಬಲಿಷ್ಠ, ಕೃತಿ, ಮಾಡಬೇಕಾದ ಕೆಲಸವನ್ನು ಮಾಡಿ ಮುಗಿಸುವ ಸಾಮರ್ಥ್ಯ ಉಂಟು ನಿನ್ನಲ್ಲಿ, ಅಮೋಘ ಕರ್ತಾಸಿ, ಯಾವುದನ್ನು ಹಾಳು ಮಾಡುವುದಿಲ್ಲ, ಸೊನ್ನೆ ಮಾಡುವುದಿಲ್ಲ, ಸಫಲವನ್ನಾಗಿಸ್ತೀಯ ಕೃತಿಯನ್ನು ನೀನು ಮಾಡಿದ ನಂತರ. ಭಾಗ್ಯ ಇಷ್ಟ ಸಮಲಂಕೃತ, ದೊಡ್ಡ ಭಾಗ್ಯವಂತ ನೀನು. ಹಾಗಿರುವಾಗ ನಿನ್ನ ಸಹವಾಸದಿಂದ ನಮಗೆ ಪೀಡೆ ಬರಬಾರದು ಅಲ್ಲ. ಆದರೆ ನಿನ್ನವರ ಜೊತೆಯಲ್ಲಿ ಸೇರಿಕೊಂಡಾಗ ಏನಾಗುತ್ತೋ, ಏನು ಪರಿಸ್ಥಿತಿ ಬರುತ್ತೋ, ಕಿಂತು ಸ್ವೇನಾಸ್ಮಿ ಸಂತುಷ್ಟ. ಅಲ್ಲ, ನಾನು ನನ್ನ ಪಾಡಿಗೆ ಖುಷಿಯಲ್ಲಿದ್ದೇನಲ್ಲ, ನನಗೆ ಯಾವುದರದ್ದು ಕೊರತೆ ಕಾಣುತ್ತಾ ಇಲ್ಲ ಅಲ್ಲ. ಏನು ತಿನ್ಲಿಕ್ಕಿಲ್ಲ, ಬಿದ್ದ ಎಲೆ ತಿನ್ನುವುದು, ಬಿದ್ದ ಹಣ್ಣು ತಿನ್ನುವುದು, ಹರಿಯುವ ನೀರು ಕುಡಿಯುವುದು, ಇದರಲ್ಲೇ ಏನು ನಾನು ದುಃಖ ವೃತ್ತಿ ಅನುಷ್ಠಿತ, ನಾನು ನನಗೇ ಇಂಥ ಸಂಕಷ್ಟದ ವೃತ್ತಿಯನ್ನು ಆಶ್ರಯಿಸಿಕೊಂಡಿದ್ದರಲ್ಲೇನಾಗ್ತದೆ. ಏಕಾದಶಿ, ದಿನತ್ರಯ, ಉಪವಾಸ ವ್ರತ ಮಾಡ್ತಾರೆ. ಇದರಿಂದ ಕಷ್ಟ ಆಗೋದಿಲ್ವಾ? ಆಗ್ತದೆ. ಯಾರು ಹೇಳಿದ ಆಗೋದಿಲ್ಲ ಅಂತ? ಎಂತದಕ್ಕೆ ಕಷ್ಟ ಆಗ್ತದೆ? ಆಫೀಸ್ ಕೆಲಸ ಎಲ್ಲೆದ್ರೆ ಹೋಗಿ ಬರಬೇಕೆಲ್ಲ ಕಿರಿಕಿರಿ ಆಗ್ತದೆ. ನಡುವೆ ಬಾಯಾರಿಕೆ, ದಿನ ನಂದು ನಡುವೆ ಬಾಯಾರಿಕೆ ಕುಡಿದವರಿಗೆ ಬಾಯಾರಿಕೆ ಆಗುವಾಗ ನೀರು ಕುಡಿಯದೆ ಅಯ್ಯೋ ಕುಡಿಬೇಕೆಲ್ಲ ಕಾಣುತ್ತದೆ. ಆ ಹೊತ್ತಿನಲ್ಲಿ ಬಾಯಿ ಬಸೆ ಆರ್ತದೆ, ಮೈಯಲ್ಲಿ ನಿತ್ರಾಣ ಬರ್ತದೆ. ಕೆಲವೊಮ್ಮೆ ಅಲ್ಲಿಗೆ ಕಣ್ಣುಗತ್ತಲೆ ಬಂದ ಹಾಗೆ, ಏನು ದೀರ್ಘಕಾಲದ ಸೆಕೆಂಡ್ ಕಾಲದ್ದು ತಲೆ ಚಕ್ರ ಬಂದ ಹಾಗೆ, ತಲೆ ನೋವಾದ ಹಾಗೆ ಆಗ್ತದೆ. ಆದರೆ ಸಾಯ್ತದೆ ಅಂತ ಹೆದರಿಕೆ ಏನಿಲ್ಲ, ಮತ್ತೆ ಇದರಿಂದ ದೊಡ್ಡ ಹಾನಿ ಆಗುವುದಿಲ್ಲ, ಮತ್ತೆ ಹೆದರಿಕೊಳ್ಳುವಂತ ಅಂಶಗಳು ಏನಿಲ್ಲ. ವಿಜ್ಞಾನ ಎರಡು ಬದಿಯಲ್ಲಿಯೂ ಮಾತಾಡಿದೆ. ಒಂದು ದಿನ ಇಡೀ ದೇಹಕ್ಕೆ ರಜೆ ಕೊಟ್ರೆ ಒಳಗಿರತಕ್ಕಂತ ಏನೊಂದು ಉಪಚಯ ಅಪಚಯಗಳಿವೆ, ಅಥವಾ ಈ ಅಡುಗೆ ಏನಾಗ್ತದೆ ಒಳಗಿಂದ ಪಚನ ಕ್ರಿಯೆ ಅದು ಕ್ಲೀನ್ ಆಗ್ತದೆ. ಒಂದು ದೃಷ್ಟಿಯಿಂದ ಆಯಿಲ್ ಚೇಂಜ್ ಮಾಡಿದಾಗ ಆಗ್ತದೆ, ರಿಫ್ರೆಶ್ ಆಗ್ತದೆ ಎಲ್ಲ ಹೇಳುತ್ತಾರೆ. ಅಂದರೆ ಸಾಮರ್ಥ್ಯನಾದ ವ್ಯಕ್ತಿಗೆ, ತಲೆಯನ್ನು ಸರಿಯಾಗಿಟ್ಟುಕೊಂಡವನಿಗೆ ಓವರ್ ಡ್ಯೂಟಿ, ಎಕ್ಸೆಸ್ ಅದರ ಮೇಲೆ ಭಾರ ಎಲ್ಲ ಹಾಕದಿದ್ರೆ ನಿಜವಾಗಿ ಇದನ್ನು ವಿಜ್ಞಾನ ಹೋಗ್ತದೆ.
ಆದ್ರೆ ಅದಕ್ಕೆ ದಿನದ ಮೇಲೆ ಗೊತ್ತಿಲ್ಲ. ಅದನ್ನು ಇನ್ನೊಂದು ರೀತಿಯಿಂದ ವಿಜ್ಞಾನ ನೋಡಬೇಕಾಗ್ತದೆ. ಅದು ಏಕಾದಶಿ ಅಂದು ಮಾತ್ರವೇ ಹೇಗಿರುತ್ತದೆ ಎನ್ನುವುದನ್ನು ಅತ್ಯಂತ ಪ್ರಶಸ್ತವಾಗಿ ಅಧ್ಯಯನ ಆಗಿ ಅದನ್ನು ಅವರು ಕೊಟ್ಟು ಬಿಟ್ಟರೆ ಉಂಟಲ್ಲ, ಬಹಳ ಒಳ್ಳೆ ರೀತಿಯಾದ ಮೆಡಿಸಿನ್ ಅದು. ವಾಸ್ತವವಾಗಿ ಪ್ರಕೃತಿ ಚಿಕಿತ್ಸೆ, ಶಾಸ್ತ್ರ ಚಿಕಿತ್ಸೆ, ಪುಣ್ಯ ಚಿಕಿತ್ಸೆ ಆ ಲೆಕ್ಕಾಚಾರದಲ್ಲಿ. ಹಾಗಾಗಿ ಇದು ಹೇಳ್ತದೆ, ನನಗಿಷ್ಟ ಆದ ವೃತ್ತಿ ಇದು, ದುಃಖದ ವೃತ್ತಿಯನ್ನು ನಾನು ಆಶ್ರಯಿಸಿಕೊಂಡಿದ್ದೇನೆ. ಈಗ ಪೋಸ್ಟ್ ಮ್ಯಾನ್ ಅಥವಾ ವುಮಾನ್ ಎಲ್ಲೆಲ್ಲ ಹೋಗಿ ಹುಡುಕಿ ಹುಡುಕಿ ಕಾಗದ ಪತ್ರಗಳನ್ನು ವಿತರಿಸಿ ಬರಬೇಕು. ಕಷ್ಟವ ಕೇಳಿದ್ರೆ ಕಷ್ಟ ಆಗ್ತದೆ. ಮತ್ತೆ ನಾನಿದನ್ನು ಸೇರಿಕೊಂಡಿದ್ದೇನೆ, ಇದರಲ್ಲಿ ನನಗೆ ಊಟ ಉಂಟು, ನಾನೇ ಹೋದದ್ದು ಕೇಳಿಕೊಂಡದ್ದು ಪೋಸ್ಟ್ ಆಫೀಸಿನಲ್ಲಿ ಕೆಲಸ. ಇನ್ನಿದ್ರಿಂದ 8-10 ವರ್ಷ ಆದಂತ ನನಗೆ ಕೂತ್ಕೊಳ್ಳೋ ಕೆಲಸ ಕೊಡ್ತಾರೆ ಅವರು. ಕೊಡಬೇಕಾದ್ರೆ ನಾನು ಮೊದಲು ತಿರುಗಬೇಕಾಗ್ತದೆ. ಹಾಗೆ ಕಂಡಕ್ಟರ್ ಹತ್ರ ಕೇಳೋದು, ನಿನಗೆ ಹೇಗಾಗ್ತದೆ? ಖುಷಿ ಆಗ್ತದೆ ಹೇಳ್ತಾನವ. ದಿನಾ ದುಡ್ಡು ಲೆಕ್ಕ ಮಾಡ್ಲಿಕ್ಕೆ ಸಿಗ್ತದೆ, ಎಷ್ಟು ಜನ ದುಡ್ಡು ಕೊಡ್ತಾರೆ ನನಗೆ ಹೇಳುತ್ತಾನೆ. ಅವನಿಗಲ್ಲ ಅದು, ದಿನ ಹೋಗ್ಲಿಕ್ಕುಂಟು, ಅವನಿಗೆ ಬರ್ಲಿಕ್ಕುಂಟು. ಉಳಿದವರು ಬಸ್ಸಿನಲ್ಲಿ ಕೂತ್ರೆ ಹೋಗ್ತಾರೆ, ಇವ ಹಾಗಲ್ಲ, ಬಸ್ಸಿನಲ್ಲೇ ಓಡಾಡ್ತಾ ಇರ್ತಾನೆ. ಇವನು ಬಸ್ಸು 10 ಕಿಲೋಮೀಟರ್ ಹೋದ್ರೆ ಇವನು ಸುಮಾರು 20 ಕಿಲೋಮೀಟರ್ ಹೋದಾಗ ಆಗಿರ್ತದೆ. ಯಾಕೆ ಹಿಂದೆ ಮುಂದೆ ಬಸ್ಸಿನಲ್ಲಿ ಹೋಗ್ತಾ ಇರ್ತಾನ. ಬೈಯುವುದವನಿಗೆ ಅದು ಕೇಳುದ? ಬೇರೆ ಇಲ್ಲ, ಇದು ನಾನು ಇಷ್ಟಪಟ್ಟು ಮಾಡಿದೆ. ನರ್ಸ್, ಆ ರೋಗಿಗಳ ಆರೈಕೆ ಅಂದ್ರೆ ಹೌದು ನನಗೆ ಇಷ್ಟ ಆಗಿದೆ ವೃತ್ತಿ. ಪೊಲೀಸ್, ಅದು ಹಾಗೆ ರಾತ್ರಿ ಬಾಳ್ಯ ಅಂತಿಲ್ಲ, ಬೇರೆ ಊರು ಅಂತ ಇಲ್ಲ, ಯಾವುದೋ ಜಾತ್ರೆ ಅಂತ ಅಲ್ಲ, ಹೋಗ್ಬೇಕು, ನಿಲ್ಲಬೇಕು, ಅಲ್ಲಿ ಕೂತ್ಕೊಳ್ಳಿಕ್ಕೆ ಕುರ್ಚಿ ಕೊಡುವುದಿಲ್ಲ, ಕೆಲವೊಮ್ಮೆ ಟೈಟ್ ಡ್ರೆಸ್ ಹಾಕಬೇಕು ಹೊಟ್ಟೆ ಹಿಡಿದುಕೊಂಡು. ಏನ್ ಮಾಡುವ? ಹಾಗಾಗಿ ಅವರವರ ವೃತ್ತಿ ಅವರವರಿಗೆ ಇಷ್ಟ ಆಗಿದ್ದರೆ ಅದು ಎಷ್ಟು ಕಷ್ಟ ಆದರೂ ಅದನ್ನು ಅವರು ನಡೆಸಿಕೊಡುತ್ತಾರೆ. ನನಗದು ಇಷ್ಟ ಆಗಿದೆ, ನಾನು ಮಾಡ್ತಾ ಇದ್ದೇನೋ, ವ್ರತೋಪಚಾರಗಳಲ್ಲಿ ನಾನು ಬದುಕ್ತಾ ಇದ್ದೇನೆ, ನನಗದು ಸಂಕಟಪ್ರಾಯ ಆಗಲಿಲ್ಲ. ಸೇವಾಯಂಚ ವಿನಾವಿಜ್ಞ. ಮತ್ತೆ ನೀ ನನಗೆ ಮಂತ್ರಿ ಆಗಿ ಹೇಳಿದೆ, ನನಗೆ ನಿನ್ನ ಮಂತ್ರಿ ಸೇವೆಯಲ್ಲಿ ನನಗೇನು ಕತೆ ಗೊತ್ತಿಲ್ಲಲ್ಲ, ನಾನು ಯಾರದಾದ್ರು ಮಂತ್ರಿ ಆಗಿದ್ದ, ನನಗೆ ಹೇಗೇನು ಗೊತ್ತಿಲ್ಲ. ಬಾ ಅಂತ ಹೇಳಿದ್ರೆ, ಕೆಲಸಕ್ಕೆ ಬಾ ಹೇಳಿದ್ರೆ ಎಂತ ಮಾಡುದು ಅಂತ. ನನಗೆ ಆ ವೃತ್ತಿಯಲ್ಲಿಯೂ ನನಗೆ ಜ್ಞಾನ ಇಲ್ಲ, ನನ್ನ ವೃತ್ತಿಯಲ್ಲಿಯೂ ನನಗೇನು ಸಂಕಟ ಇಲ್ಲ. ಕಷ್ಟ ಆದ್ರೂ ನನಗದು ಇಷ್ಟ ಆಗಿದೆ ಅಂದಾಗ ಮತ್ತೆ ಅದನ್ನು ಸ್ವಚ್ಛಂದೇನ ಮನೇಚರ. ನಾನು ಗಮ್ಮತ್ನಲ್ಲಿ ಕಾಡು ತಿರುಗ್ತಾ ಇದ್ದೇನೆ. ಬೇಕಾದಾಗ ಬೇಕಾದಲ್ಲಿ ನಾನೊಬ್ಬನೇ ನನ್ನ ಪಾಡಿಗೆ ಹೋಗ್ಲಿಕ್ಕೆ ಬೇಕಾದ್ರೆ ಹೋಗಿಬಿಡುತ್ತೇನೆ. ಇದು ದೊರೆ ಹುಲಿ ಕೈಯಲ್ಲಿ ಉಂಟು, ಹತ್ತಿರ ಉಂಟು ಅಂತ ಆದ್ರೆ ನನಗೆ ಆಚೆ ಹೋಗ್ಬೇಕು ಹೇಳಿದ್ರೆ ಅದು ಅಲ್ಲಿ ಹೋಗುದಲ್ಲಿ ಈಚೆ ಹೋಗ್ಲಿಕ್ಕೆ ಉಂಟು ಹೇಳಿದ್ರೆ ನನಗದು ಇಷ್ಟ ಆಗದೆ ಇದ್ದಾಗಲ್ವಾ. ಆಗ ಕಾಡಿನಲ್ಲಿ ತಿರುಗುವಾಗ ನನಗೆ ಯಾರ ಆದೇಶ ಹಾಕಬೇಕು? ಪರಾಶ್ರಯ, ಅದು ಪರಮ ಸಂಕಟ ಅಂತ. ಯಾಕೆಂದ್ರೆ ರಾಜೋಪಕ್ರೋಶ ದೋಷಾಶ್ಚ ಸರ್ವೇ ಸಂಶ್ರಯವಾಸಿನ. ಯಾರು ರಾಜರನ್ನು ನಂಬಿ ಅವರ ಅಡಿಗೆಯಲ್ಲಿ ಕೂತ್ಕೊಂಡಿರ್ತಾರೆ ಅವರಿಗೆ ರಾಜನ ಕೋಪ ಎನ್ನುವುದು ಯಾವತ್ತು ಒರೆಸಬಹುದು ಎನ್ನುವುದು ಸತ್ಯ. ರಾಜನಿಗೆ ಆದ ಕೆಲವೊಮ್ಮೆ ಉಪದ್ರವಗಳು, ತೊಂದರೆಗಳು, ಸಂಕಟಗಳು ಎಲ್ಲ ಹತ್ತಿರಿದ್ದವರ ಮೇಲೆ ಹಾರಿಬಿಡುತ್ತದೆ. ಇದು ನಿಯಮ. ಅದನ್ನ ರಾಜಕೋಪಕ್ಕೆ ಬಲಿಯಾಗಬೇಕಾಗ್ತದೆ ರಾಜಾಶ್ರಯ ಪಡೆದವರು ಅಂತ ಅರ್ಥ. ಎಂದು ಚೂರು ಹೆಚ್ಚು ಕಡಿಮೆ ಆದರೂ ರಾಜನ ಕೋಪ ಎಷ್ಟು ದೊಡ್ಡ ಮಟ್ಟಿನಲ್ಲಿ ಸಣ್ಣ ಮಟ್ಟಿನಲ್ಲಿ ಬರ್ತದೆ ಗೊತ್ತಿಲ್ಲ. ಇದು ವಿಶೇಷ, ಇದು ಕಷ್ಟ ಆಗುವ ಸಂಗತಿ. ಯಾವ ವಿಷಯಕ್ಕೆ ರಾಜನ ಹೆಚ್ಚು ಕೋಪ ಬರುವುದು, ಯಾವ ವಿಷಯದಲ್ಲಿ ಕಮ್ಮಿ ಆಗ್ತದೆ, ಯಾವಾಗ ಅವ ದುರುಸನ್ನು ಮೇಲಕ್ಕೆತ್ತಿ ಕಡ್ತಾನೆ, ಯಾವಾಗ ಕೈಯಲ್ಲಿ ಕೋಲನ್ನು ತರ್ತಾನೆ, ಯಾರಿಗೂ ಗೊತ್ತಾಗ್ತದೆ. ಯಾರ ತಲೆ ಮೇಲೆ ಬೀಳ್ಬಹುದು, ಯಾರ ಬೆನ್ನಿಗೆ ಬೀಳ್ಬಹುದು, ಯಾರ ಕಾಲಿಗೆ ಬೀಳ್ಬಹುದು, ಅದು ಗೊತ್ತಿಲ್ಲ. ಪೆಟ್ಟೊಂದೊಮ್ಮೆ ಹೊಡೆದದ್ದು ಕತ್ತಿಯವನದ್ದು ತಲೆಗೆ ಕುತ್ತಿಗೆಗೆ ಬಿದ್ದರೆ ಸತ್ಯ ಹೋಗ್ತಾನೆ. ಅದೇ ಕೈಯ ಕಾಲಿಗೆ ಬಂದರೆ ತುಂಡಾದ್ರೂ ಆಗಿರುತ್ತದೆ. ಗೊತ್ತಿಲ್ಲ ಯಾವುದು ಅಂತ ಗೊತ್ತಿಲ್ಲ. ಅಂದ್ರೆ ರಾಜಕೋಪಕ್ಕೆ ಬಲಿಯಾಗಬೇಕಾಗ್ತದೆ ರಾಜಾಶ್ರಯ ಪಡೆದವರ ಮೇಲೆ ಇರುವಂಥದ್ದು. ನನಗೆ ನೋಡಿ, ವನಚರ್ಯಾಚ ನಿಸ್ಸಂಗ ನಿರ್ಭಯ ನಿರವಗ್ರಹ. ನನಗೆ ಈ ಕಾಡಿನಲ್ಲಿ ತಿರುಗಾಡಿಕೊಂಡು ಬಿದ್ದ ಹಣ್ಣೆಯಲ್ಲಿ ತಿನ್ನುವ ನನಗೆ ಯಾರ ಹಂಗೂ ಇಲ್ಲ, ಯಾರ ಜೊತೆಯಲ್ಲಿ ನಾನಿಲ್ಲ, ಯಾರ ಹೆದರಿಕೆಯೂ ನನಗಿಲ್ಲ, ಯಾರ ಹತ್ತಿರ ನಾನು ಕೈ ಜೋಡಿಸಬೇಕಾಗಿ ಇಲ್ಲ. ಇದು ರಾಜನಿಗೆ ಕೈ ಮುಗಿಬೇಕಾಗ್ತದೆ, ಬರುವಾಗ ಮಂಡ ಬಗ್ಗಿಸಬೇಕಾಗ್ತದೆ, ಬಾಲ ಅಲ್ಲಾಡಿಸಬೇಕಾಗ್ತದೆ, ಮತ್ತೆ ಅವನು ಹೇಳಿಕೊಟ್ರೆ ಕೂಗಬೇಕಾಗ್ತದೆ ಯಾವುದೋ ಒಂದು ರಾಗದಲ್ಲಿ. ಕೆಲವರಿಗೆಲ್ಲ ಭೈರವಿ ರಾಗ ಭಾರಿ ಇಷ್ಟ, ಹತ್ತಿರ ಬಂದಾಗ ಹಾಡಬೇಕು ಹೇಳ್ತಾರೆ. ಹಾಗೆ ಯಾವ ರಾಗದಲ್ಲಿ ಯಾವ ರಾಜನನ್ನು ಯಾವ ರೀತಿಯಲ್ಲಿ ಕರಿಬೇಕೋ ಕೋರಿಬೇಕೋ ಗೊತ್ತಿಲ್ಲ. ಇದೆಲ್ಲ ನನಗೆ ಅರ್ಥ ಆಗುವುದಿಲ್ಲ. ನೃಪೇಣ ಕ್ರಿಯಮಾಣಸಿ ಯತ್ತಿಷ್ಠತಿ ಭಯಂ ಹೃದಿ
ನತತ್ತಿಷ್ಟತಿ ತುಷ್ಟಾಣಂ ವನೇ ಮೂಲ ಫಲಾಶಿ. ಈಗ ರಾಜ ನನ್ನನ್ನು ಕರ್ಕೊಂಡು ಹೋದ, ರಾಜನ ಜೊತೆಯಲ್ಲಿ ನಾನಿದ್ದೇನೆ. ಆಗ ನನಗೆ ರಾಜನ ಹೆದರಿಕೆ ಇರ್ತದೆ, ಎಂತ ಆಗ್ತದೋ ಏನಾಗ್ತದೋ. ಒಂದೊಮ್ಮೆ ಹೋಗುವಾಗ ಹೀಗೆ ಹೋಗುವನ ಅಂತ ಕೇಳ್ತಾನೆ ರಾಜ ಅಂತ ಇಟ್ಟುಕೊಳ್ಳುವ, ಹಾಗೆ ಹೋಗುವನ ಅಂತ ಕೇಳ್ತಾನೆ ರಾಜ ಇಟ್ಟುಕೊಳ್ಳುವ. ಎರಡು ದಾರಿ ಬಂದಿತ್ತು ಕಾಡಿನಲ್ಲಿ, ಸುಮ್ಮನೆ ಉದಾಹರಣೆ. ಆಗ ನರಿ ಹೇಳುತ್ತದೆ ಹೀಗೆ ಹೋಗುವ ಅಂತ. ಸುಮ್ಮನೆ ಕೇಳಿದ್ದಕ್ಕೆ ಎರಡರಲ್ಲಿ ಒಂದಲ್ಲಿ ಹೋಗ್ಲೇಬೇಕಲ್ಲ. ರಾಜ ಕೇಳಿದ್ದಾನೆ, ಕೇಳಿದ ನಂತರ ಹೇಳ್ಬೇಕು ಅವನಿಗೆ. ಹಾಗಾಗಿ ಹುಲಿ ಹೀಗೆ ಹೋಗುವ ಅಂತ ಹೇಳಿದ್ದಕ್ಕೆ ಅಲ್ಲಿ ಎಲ್ಲಿ ಹೋಗಿ ಒಂದು ಕಂದಕದಲ್ಲಿ ಹುಲಿ ಬಿದ್ರೆ ಅಥವಾ ಎಡವಿದ್ರೆ, ಎಲ್ಲಿಯೋ ಅದರ ಮೂಗು ಮುಸುಡು ಹೊಡೆತವನ್ನು ಪಡೆದ್ರೆ, ನೋಡು ನೀನು ಹೇಳಿದೆ ಅಲ್ಲ ಈ ದಾರಿಯಲ್ಲಿ ಬರ್ಲಿಕ್ಕೆ, ನನಗೆ ಮುಗ್ಗರಿಸುವಂತಾಯ್ತು, ಬಿದ್ದೋಗುವಾಗೆ ಆಯ್ತು ಅಂತ ಗರ್ವ ಅನ್ನೋದು ಇದಕ್ಕೆ ಹೊಡೆದು ಬಿಟ್ರೆ ಸಂಬಂಧ ಇಲ್ಲ. ಈಗ ಹಾಗಾದ್ರೆ ಆಯ್ತು ಮಾರಾಯ, ಆ ದಾರಿಯಲ್ಲಿ ಹೋಗುವಂತ ಅಲ್ಲಿ ಹೋದ್ರೂ ಬಿದ್ದು ಬೀಳುವ ಕೆಲಸ ಹಾಗೆ ಆಗ್ತದೆ. ಮೂಗು ಮುಸುಡು ತರಿಯುವ ಕೆಲಸ ಬೇರೆ ಕಡೆಯಲ್ಲಿ ಆಗಬಹುದು. ಆದ್ರಿಂದ ರಾಜ ಹೇಳಲ್ಪಟ್ಟು ನಾನು ಕೇಳಿದಾಗ ರಾಜನಲ್ಲಿ ಏನಾಗ್ತದೋ ಅಂತ ನಾನು ಹೆದರಿಕೊಂಡೇ ಕೆಲಸ ಮಾಡಬೇಕಾಗ್ತದೆ. ನನ್ನ ಹೃದಯ ಕಂಪಿಸ್ತಾ ಇರ್ತದೆ, ಎಷ್ಟೊತ್ತಿಗೆ ಪ್ರಾಣ ಹೋಗಬಹುದು ಅಂತ. ಅದೇ ನನಗೆ ಕಾಡಿನಲ್ಲಿ ಕೂತಾಗ ಆರಾಮಾಗಿ ನಾನು ತಿರುಗಿದಾಗ ಈ ನೆಲದ ಗೆಡ್ಡೆ ಗೆಣಸುಗಳು, ಮೇಲೆ ಬಿದ್ದ ಹಣ್ಣುಗಳು ತಿನ್ನುವವನಿಗೆ ನನಗೆ ಯಾವ ರೀತಿಯಾದ ಹೆದರಿಕೆಯೇ ಇಲ್ಲ. ಈ ಪೋಡಿಗೆ ಬಿಟ್ಟು ಹೋಗುವ ಕೆಲಸ ಉಂಟಲ್ಲ, ಅದು ಆರಾಮ ಇನ್ನೊಬ್ಬರು ಇಲ್ಲದಿದ್ದಾಗ ಆಗ್ತದೆ. ಅದು ನೋಡಿಕೊಳ್ಳುವವ ಇದ್ದಾನೆ ಹೇಳಿದ ತಕ್ಷಣ ಮಾಲಕ ಇದ್ದರೆ ನಮ್ಮ ಹಣೆ ಬರ ಕೆಡ್ತದೆ ಅಂತ ಹೇಳ್ತದೆ. ಇದು ಪಾನೀಯಂವ ನಿರಾಯಾಸಂ ಸ್ವಾದ್ವನ್ನಂವ ಭಯೋತ್ತರ. ನೋಡಿ, ಗಮ್ಮತ್ತಿನ ಅದ್ಭುತವಾದ ಹೊಟ್ಟೆ ತುಂಬ ಬಿರಿಯ ತಿನ್ನಬೇಕಾದ ಸೊತ್ತುಗಳು ಸಿಗ್ತಾವೆ ಎಲ್ಲಿ ಹುಲಿ ಒಟ್ಟಿಗಿದ್ದರೆ. ಅದಾಗಬಹುದಾ? ಅದೊಂದು ಹೆದರಿಕೆ. ಅದು ಸ್ವಲ್ಪ ಜಾಸ್ತಿ ತಿಂದ್ರು ಜೋರು ಮಾಡಿಯಿತು, ಮತ್ತೆ ಕಮ್ಮಿ ತಿಂದ್ರು ಪೂರ ದಿನ ಹೇಳಬಹುದಿತ್ತು. ಮತ್ತೆ ನೋಡಿ, ನಿನಗಾಗಿ ಹೊಡೆದಿದ್ದೇನೆ, ಇದು ಪೂರ ದಿನ ತಿಂದು ಬರಬೇಕು, ಆಗುವುದೌದಾ? ನೋಡಿ, ಹೆಚ್ಚು ತಿನ್ನು ಹೇಳುವುದು ಕಷ್ಟವೇ, ಕಮ್ಮಿ ತಿನ್ನು ಹೇಳಿದ್ರು ಕಷ್ಟವೇ, ಬೇಕಾದಷ್ಟು ತಿನ್ನು ಹೇಳಿದ್ರು ಕಷ್ಟವೇ. ಯಾಕೆಂದ್ರೆ ಉಳಿದದ್ದು ಬಿಸಾಡಿದ್ರೆ ಬೈತದೆ, ಇದು ಸರಿ ಇಲ್ಲ. ಬೇಕಾದ್ದನ್ನು ತಿನ್ನು ಹಿಡಿದ್ರು ಕಷ್ಟವೇ, ಇದ್ಯಾಕೆ ತಿನ್ನಲಿಲ್ಲ? ನನಗೊಮ್ಮೆ ದೊಡ್ಡ ಪರೀಕ್ಷೆಯಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ, ಅದರಲ್ಲಿ ಒಂದು 5 ಪ್ರಶ್ನೆಗೆ ಉತ್ತರಿಸಿ ಕೊನೆಯದನ್ನು ಬಿಡದೆ ಅಂತ ಒಂದು 8 ಕೊಟ್ಟಿದ್ದಾರೆ. ನಾನು ಇದನ್ನು ಉತ್ತರಿಸಿ ಬಂದಿದ್ದೇನೆ. ಕೊನೆಗೆ ವೈವಾದಲ್ಲಿ ಬಂದಾಗ ಅದನ್ನು ಎತ್ತಿಕೊಂಡ್ರು, ಪರೀಕ್ಷೆಯ ಪ್ರಶ್ನೆಗಳನ್ನು ಯಾವುದೆಲ್ಲ ಉತ್ತರಿಸಿದ್ದೆ ಕೇಳಿದ್ರು. ನಾನು ಅದನ್ನು ತೋರಿಸಿಕೊಟ್ಟೆ. 5 ಬರೀಲಿಕ್ಕಿರುವುದು, ಕೊನೆಯದ್ದು ಬಿಡದೆ ಅಂತ. ಆದ್ರೆ ಕೊನೆಯದ್ದು ಬಿಡದೆ ಉಳಿದ 4 ಸೆಲೆಕ್ಟ್ ಮಾಡಿದ್ದೇನೆ, ಉಳಿದ 3ರಲ್ಲಿ ಅಂತ. ಅದು 3 ಯಾಕೆ ಬಿಟ್ಟದ್ದು ಕೇಳಿದ್ರು. ಅಯ್ಯ, ಅವರು ಹೇಳಿದ್ದಾರೆ ಯಾವುದನ್ನಾದ್ರೂ 3 ಬಿಡ್ಲಿಕ್ಕೆ ಉಂಟು ಅಂತ ಕೊಟ್ಟಿದ್ದಾರೆ, ಅದಕ್ಕದು 3 ಬಿಟ್ಟೆ. ಯಾಕದು ಬರುವುದಿಲ್ಲ? ಬರುತ್ತಪ್ಪ, ಯಾವುದಾದ್ರು ಬರಿಬೇಕಲ್ಲ. ಹಾಗಾದ್ರೆ ಆ ಬಿಟ್ಟದ್ದನ್ನು ಹೇಳು ಅಂದ್ರು, ಹೇಳುವ ಅಂದೆ. ವೈವ ನನ್ನ ಕತೆ ಆಯ್ತು ಅಂದೆ. ನಾನೇ ಕೇಳಿದ ಆ 3ರಲ್ಲಿ ಏನು ಹೇಳಬೇಕು ಅಂತ. ಕೊನೆಗೆ ಇರ್ಲಿ, ಮೊದಲನೇದ್ದೇ ಹಾಗೆ ಹೇಳಿಬಿಡು, ಆ 3ರಲ್ಲಿ ಮೊದಲನೇದ್ದು ಪ್ಲೇಸ್ ಬಿಟ್ಟದ್ದು ಅದನ್ನೇ ಹೇಳಿಬಿಡು ಆಯ್ತು ಅಂತ. ನಾನೇ ಕೇಳಿದೆ, ಮತ್ತೆ ನಿಮಗೆ ಯಾವ ಭಾಷೆಯಲ್ಲಿ ಹೇಳಲಿ ಅಂತ. ನಮ್ದು ಊರಿನ ಭಾಷೆಯಲ್ಲಿ ಸಂಸ್ಕೃತದ ವೇದಾಂತದ ಅನುವಾದ ಅಂದ್ರೆ ಅದು ಕನ್ನಡದಲ್ಲಿ, ಪೇಪರಲ್ಲಿ ನಂದು ಸಂಸ್ಕೃತದಲ್ಲಿ ಇರ್ತದೆ, ಇಲ್ಲ ಕನ್ನಡದಲ್ಲಿ. ಯಾಕೆ ಅವರಿಗೆ ಅರ್ಥ ಆಗ್ಬೇಕಲ್ಲ, ಮತ್ತೆ ಕನ್ನಡದಲ್ಲಿ ಹೇಳು ಅಂತ ಹೇಳಿ ಹೀಗೆ ಹೇಳುತ್ತಾ ಅನುವಾದ. ಅದು ತಾರ್ಕಿಕರ ಅಂದ್ರೆ ಅದು ಆಖ್ಯಾತಿವಾದ ಅಂತ, ಭ್ರಾಂತಿವಾದದ ವ್ಯವಸ್ಥೆ. ಕೊನೆಗೆ ತಾರ್ಕಿಕರು ಅದರ ಬಗ್ಗೆ ಹೀಗೆ ಹೇಳುತ್ತಾರೆ ಅಂತ ಚಿಂತನೆಯನ್ನು, ಭ್ರಾಂತಿಯ ಬಗ್ಗೆ ಹೇಳುತ್ತಾ ಬಂದೆ. ಅಲ್ಲಿ ತಾರ್ಕಿಕರು ಕೂತಿದ್ರು, ಪ್ರೊಫೆಸರ್ಸ್ಗಳು ನನ್ನ ವೈಭವದಲ್ಲಿ. ಆಗುದಿಲ್ಲ, ಅದು ಹಾಗಿಲ್ಲ ಹೇಳಿದ್ರು. ಅಲ್ಲ, ನಾನು ತಾರ್ಕಿಕರು ಅಂತ ಹೇಳಿ ಟಿಪ್ಪಣಿಗಾರರು ಅವರನ್ನು ಗುರುತಿಸಿದ್ದಾರೆ. ಆದ್ರಿಂದ ನೀವು ತಾರ್ಕಿಕರು ಹೇಳುತ್ತಾರೆ ಇಲ್ಲೋ ಗೊತ್ತಿಲ್ಲ, ತಾರ್ಕಿಕರು ಎನ್ನುವುದು ಅನೇಕ ಪಂಗಡಗಳಲ್ಲಿ ಇದ್ದವರು ಹೇಳಲಿಕ್ಕುಂಟು ಅಂತ ಹೇಳಿದೆ. ಎಲ್ಲಿ ನೋಡುವ. ಕೊನೆಗೆ ಪುಸ್ತಕ ತೋರಿಸಿ ಟಿಪ್ಪಣಿಗಾರರಲ್ಲಿ ಹಾಗೆ ಹೇಳಿದ್ದನ್ನು ಗುರುತಿಸಿದಾಗ ಆ ತರ್ಕ ಪಂಡಿತರೆಲ್ಲ ತಲೆ ಮೇಲೆ ಕೈ ಹಾಕಿ ಶುರು ಮಾಡಿದ್ರು. ಇದು ಹೌದಾ, ಇದೊಂದು ರೀತಿಯಲ್ಲಿ ತರ್ಕದಲ್ಲಿ ಹೇಳುತ್ತಾರ, ಹೌದಾ ಅಂತ ಶುರು ಮಾಡಿದ್ರು. ಮತ್ತೆ ನನ್ನ ವೈಮ ಮುಗಿಯಿತಲ್ಲಿ. ಹೀಗೆ ಮನುಷ್ಯ ಯಾವ ನೆಲೆಯಲ್ಲಿ ಇದ್ರೂ ಸಹ ರಾಜಾಶ್ರಯದಲ್ಲಿ ಕೂತರೆ ಅವರ ದರ್ಪದಲ್ಲಿಯೇ ಬದುಕಬೇಕಾಗ್ತದೆ. ಹಾಗೆ ಮಾಡು ಹೀಗೆ ಮಾಡು ಅಂತ ಚಾಯ್ಸ್ ಕೊಟ್ಟರು ಮಾಡುವಾಗಿಲ್ಲ. ಮತ್ತೊಂದನ್ನು 2 ಇಟ್ಟಿದ್ದಾನೆ ಅಲ್ಲಿ, ಕಡುಬು ತುಂಡು ಇಟ್ಟಿದ್ದಾನೆ, ಮತ್ತೆ ದೋಸೆ ರಾಶಿ ಇಟ್ಟಿದ್ದಾನೆ. ಇಷ್ಟವಾದ್ದು ತೆಗಿ ಅಂದಿದ್ದಾನೆ.
ಸರಿ ಇರ್ಲಿ ಅಪ್ಪ ದೋಸೆ ತಿನ್ನುವ ಅಂತ ಹೇಳಿದ್ರೆ ಯಾಕೆ ಕಡುಬು ತಿನ್ನೋದಿಲ್ಲ? ಕಡುಬು ತಿನ್ನು ಅಲ್ಲ, ಮತ್ತೆ ಯಾವುದಾದ್ರೂ ತೆಗಿ ಅಂತ ಹೇಳಿದ್ರಲ್ಲ ನೀವು. ಅಲ್ಲ, ಕಡುಬು ತಿನ್ಬೇಕು ಇವತ್ತು ಯಾವುದಾದ್ರೂ ಹೇಳಿದ್ದೆ ಯಾಕೆ? ಅದು ಹೇಳೋದು ವಾಡಿಕೆ ಅಂತೆ. ಇದೆಂತ ಕತೆ ಮಾರ್ಯಾರೆ, ವಾಡಿಕೆ ಅಂತ. ಇಲ್ಲ ಕಡುಬು ಒಂಚೂರು ದೋಸೆ ತೆಗೆದ್ರೆ ಏನೋ ಎರಡು ತೆಗೆಯುವುದಾ? ಅದು ಕೇಳಿ ಯಾರು? ನೀವು ಏನು ಮಾಡಿದ್ರೆ ಆಕ್ಷೇಪಾರ್ಹವೇ. ಇಲ್ಲ ನೀವು ಕಡುಬೇ ತೆಲ್ಲಿಕ್ಕೆ ಹೋದ್ರು ಎಂತ ದೋಸೆ ಬೇಡ ನಿನಗೆ, ಕಷ್ಟಪಟ್ಟು ಮಾಡಿದ್ದಾರೆ ಶುರು ಮಾಡ್ತಾರೆ. ಎಷ್ಟು ಕಷ್ಟ, ತಿನ್ನುವುದರಲ್ಲಿಯೂ ಕಷ್ಟ, ಬಿಡುವುದರಲ್ಲಿಯೂ ಕಷ್ಟ, ನೋಡುವುದರಲ್ಲಿಯೂ ಕಷ್ಟ, ಹೋಗುವುದರಲ್ಲಿಯೂ ಕಷ್ಟ. ಇದು ಹೇಳ್ತದೆ ಅನಾಯಾಸವಾಗಿ ನೀರು ಕುಡಿದು ಬದುಕಲಿಕ್ಕೆ ಆಗ್ತದೆ ಮಾರಾಯ. ಒಂದು ಕಡೆಯಲ್ಲಿ ಅನಾಯಾಸವಾಗಿ ಸಿಗುವ ನೀರು, ಹರಿಯುವ ತೊರೆಯ ನೀರು, ಬಾಯಿ ಹಾಕಿದ್ರೆ ನನಗೆ ಹೊಟ್ಟೆ ತುಂಬ ತಂಪಾಗ್ತದೆ. ನಿನ್ನ ಈ ಬೇಟೆ ಮಾಡಿದ ಸೊತ್ತು, ಇದು ಬೇಕಾ ಅದು ಬೇಕಾ ಯೋಚನೆ ಮಾಡಿದ ನನ್ನ ತಲೆಯಲ್ಲಿ ವಿಚಾರ್ಯ ಕಲು ಪಶ್ಯಾಮಿ ತತ್ಸುಖಂ ಯತ್ರ ನಿರವೃತಿ. ವಿಚಾರ ಮಾಡಿದ್ರೆ ಕಾಣ್ತದೆ ಯಾವುದು ಖುಷಿ ಕೇಳಿದ್ರೆ ಯಾವುದು ನಿರಾಯಾಸವಾಗಿ ಸಿಗುತ್ತೆ ಅದು ಖುಷಿ ಅಂತ. ನೀವು ಬೆಳಗ್ಗಿಂದ ಸಂಜೆವರೆಗೆ ದುಡಿದ್ರೆ ನಿಮಗೊಂದಿಷ್ಟು ದುಡ್ಡು ಕೊಟ್ರೆ ನೀವು ಆರಾಮವಾಗಿ ಹೋಟೆಲಲ್ಲಿ ಒಂದಿಷ್ಟು ತಿಂತೀರಿ, ಅದಾಗ್ಬೋದಾ? ಅಥವಾ ಬಿದ್ದ ಎಲೆಯನ್ನು, ನೀರನ್ನು, ಹಣ್ಣನ್ನು ತಿಂದು ಇಲ್ಲಿ ಹೋಗಿ ಬಿಡ್ತೀರಾ? ಯಾವುದಾಗು? ದಿನ ಇಡೀ ದುಡಿದು ಕೈಕಾಲು ಹೊಡೆದುಕೊಂಡು ಮತ್ತೆ ಅದರ ತೃಪ್ತಿಗೋಸ್ಕರ ಒಂದಿಷ್ಟು ಎಣ್ಣೆ ತಿಕ್ಕಿಯ ಮತ್ತೊಂದು ಮಾಡಿ ಇನ್ನೊಂದಷ್ಟು ತಿಂದು ಮತ್ತೆ ಬಿದ್ದುಕೊಂಡು ಮತ್ತೆ ನಾಳೆಗೆ ಪುನಃ ದುಡಿಲಿಕ್ಕೆ ಒದ್ದಾಡುವುದಕ್ಕಿಂತ ದುಡಿದು ಮಾಡುವುದಿಷ್ಟೇ ಆದ್ರೆ ಕೊನೆಗೊಂದು ದಿನ ದುಡಿಲಿಕ್ಕೆ ಆಗದೇ ಇದ್ದಾಗ ಈ ಬಿದ್ದ ಎಲೆಯನ್ನೇ ಹಣ್ಣನ್ನೇ ಹೆಕ್ಕಿಕೊಂಡು ಬದುಕಿ ದಿನವನ್ನು ದುಡಬೇಕಾಗಿದ್ರೆ ಈಗಲೇ ಪ್ರಾಕ್ಟೀಸ್ ಮಾಡು ಮಾರೆ, ಎಲೆ ತಿಂದು ಹಣ್ಣು ತಿಂದು. ಏಕೆ ಒಂದಲ್ಲ ಒಂದು ದಿನ ನಿನಗೆ ನಿವೃತ್ತಿ ಘೋಷಣೆ ಮಾಡ್ತಾರೆ ಅವರು. ಇಲ್ಲ ಆದ್ರೆ ನೀನೇ ಮಾಡಬೇಕಾಗ್ತದೆ. ದುಡಿಲಿಕ್ಕೆ ಆಗದೇ ಇದ್ದಾಗ, ಕೈಕಾಲು ಅಲ್ಲಾಡದೇ ಇದ್ದಾಗ ಯಾರು ಸಂಬಳ ಕೊಡ್ತಾರೆ, ಕೂಲಿ ಕೊಡ್ತಾರೆ, ಪಗಾರ ಸಿಗ್ತದೆ, ಆಗೇನ್ ಮಾಡ್ತೀಯ? ಅಲ್ಲ, ಈಗ ಒಟ್ಟು ಮಾಡಿದ್ದನ್ನು ಅದರಲ್ಲಿ ಉಪಯೋಗಿಸಿಕೊಳ್ತೇನೆ ಹೇಳಿದ್ರೆ ಈಗ ಒಟ್ಟು ಮಾಡ್ಲಿಕ್ಕೆ ಬಿಡ್ಬೇಕಲ್ಲ ಅವರು, ಎಷ್ಟಕ್ಕಷ್ಟೇ ಕೊಡ್ತಾರೆ. ಈಗ ಒಟ್ಟು ಮಾಡಿದ್ರು ನಿನಗೆ, ಈಗ ದುಡಿದುಕೊಂಡ ಕೈಕಾಲು ಮುರಿದುಕೊಂಡದ್ದಕ್ಕೆ ನಾಳೆ ಎಣ್ಣೆ ತಿಕ್ಕುವುದರಲ್ಲಿ, ಆಸ್ಪತ್ರೆಯಲ್ಲಿ ಸೇವೆ ಮಾಡೋದ್ರಲ್ಲಿ ಇದಕ್ಕಿಂತ 4 ಬಾಳ್ಬೇಕಾಗ್ತದೆ. ಅವ್ರು ಕೇಳ್ತಾರೆ ದುಡಿತಾ ಇದ್ದೀಯಾ? ಹೌದು ಅಂತ. ಹೌದು ಅಂತೀರಿ ನೀವು. ಎಂತ ದುಡಿತಿ ಇಂಥದ್ದು ಹೇಳ್ತೀರಿ, ಎಷ್ಟು ಒಟ್ಟು ಮಾಡಿದ್ದೀರಿ ಇಷ್ಟು ಹೇಳ್ತೀರಿ, ಕೊಟ್ಟು ಬಿಡಿ ಅಂತಾರೆ. ಯಾಕೆ? ಅದಕ್ಕಿಂತ ಡಬಲ್ ಆಗ್ತದೆ ಖರ್ಚು ಅಂತ. ನೀವು ಅಂತ ದೊಡ್ಡ ಆಸ್ಪತ್ರೆಯಲ್ಲಿ ಇರ್ತೀರಿ. ಆಗ ಅದರ ಬದಲು ಈಗಲೇ ಹಣ್ಣು, ಮೂಲ, ನೀರು, ಪ್ರಕೃತಿ ದತ್ತವಾದದ್ದನ್ನು ಅನಾಯಾಸವಾಗಿ ಸಿಗುವುದನ್ನು ಯಥೇಷ್ಟವಾಗಿ ಖುಷಿಯಾಗಿ ಉಪಯೋಗಿಸಿಕೊಂಡು ಹೀಗೇ ಚಂದವಾಗಿ ಬದುಕಿದ್ರೆ ಹೊಟ್ಟೆ ದೊಡ್ಡದಾಗುವುದಿಲ್ಲ, ಕೈಕಾಲುಗಳಲ್ಲಿ ಮೊರಂಟೆಗಳು ಬರುವುದಿಲ್ಲ, ಅಥವಾ ಯಾವುದೇ ರೀತಿಯಾದಂತಹ ಏರುಪೇರುಗಳು ಇರುವುದಿಲ್ಲ. ಹೀಗೆ ನೀವು ಪ್ರಾಕೃತಿಕವಾಗಿ ಬದುಕಿದ್ರೆ ನಾಳೆ ಹಾಗೆಯೇ ಬದುಕಬಹುದು. ಯಾವುದಾಗುವ ನರಿ ಹೇಳಿಕೊಡ್ತದೆ, ನಮಗೆ ಕೇಳ್ತದೆ. ಹುಲಿರಾಯ, ಗಮ್ಮತ್ತಿನಲ್ಲಿ ಸಿಗುವ, ಕಷ್ಟ ಇಲ್ಲದೆ ಆಗುವ ನೀರು ಸಾಕು ಮಾರಾಯ ನನಗೆ. ನಿನ್ನ ಆಶ್ರಯದಲ್ಲಿ ಸೇರಿ ನೀನು ಬಡಿದು ಹಾಕಿದ ಆ ಮಾಂಸದುಂಡೆಗಳನ್ನೆಲ್ಲ ಬಹಳ ಎತ್ತರದಲ್ಲಿ ಇರುವಂತದ್ದು ಅಂತೇಳಿ ತಿಂದು ಕೊಬ್ಬುವುದಕ್ಕಿಂತ ಇದು ಖುಷಿ ಮಾರಾಯ ಅಂತ ಹೇಳ್ತದೆ. ಆಯ್ತಲ್ಲ, ಸುಲಭವಾಗಿ ಸಿಗುವುದನ್ನು. ಮತ್ತೆ ಒಂದು ಅನಾಹುತ ಹೇಳ್ತದೆ ನರಿ. ಈ ಸೇವಕರೆಲ್ಲ ಸತ್ತಿರ್ತಾರಲ್ಲ, ಅದು ಹೇಗೆ? ಅವ್ರು ಮಾಡಿದ್ದ ಕೆಲವು ಪೀಡೆಗಳಿಂದ ಅಲ್ವಾ? ಒಪ್ತೇನೆ. ಕೆಲವು ತಪ್ಪುಗಳನ್ನು ಮಾಡಿರ್ತಾರೆ. ಪೀಡೆ ಬೇರೆ, ತಪ್ಪು ಬೇರೆ. ಈಗ ಒಬ್ಬ ಕೆಲಸಗಾರನಿಂದ ಮಾಲೀಕನಿಗೆ ಅನ್ಯಾಯ ಆಗಬಹುದು. ಅವನು ಯಾವುದೋ ಭರಣಿಯನ್ನು ಕೆಳಗೆ ಹಾಕುವ ಮೂಲಕವೋ ಇನ್ಯಾವುದೋ ತಪ್ಪು ಕೆಲಸವನ್ನು ಮಾಡುವ ಮೂಲಕ ಅವನಿಗೆ ನುಕ್ಸಾನ್ ತರಬಹುದು. ಇದರಿಂದ ಅರಸನಿಗೆ, ದೊರೆಗೆ ಅನ್ಯಾಯ ಆಯಿತು, ಅದು ಸರಿ. ಕೆಲವು ಸೇವಕರು ಮಾಡುವ ತಪ್ಪಿನಿಂದ ಮಾಲೀಕನಿಗೇನು ನಷ್ಟ ಆಗುವುದಿಲ್ಲ, ಆದ್ರೆ ಮಾಡಿದ್ದು ತಪ್ಪೆ. ಅವನಿಗೇನು ಅದರಿಂದ ತೊಂದರೆ ಬರಲಿಲ್ಲ. ಹಾನಿಕಾರಕವಾದ ತೊಂದರೆಗಳಿಂದ ರಾಜ ಕುಪಿತನಾಗಿ ಅನ್ಯಾಯ ಮಾಡಿದವನನ್ನು ತೆಗೆದು ಬಿಡ್ತಾನೆ. ನಿನ್ನಿಂದ ನನಗೆ ನಷ್ಟ ಆಯಿತು, ಉಪದ್ರ ಆಯಿತು ಹೇಳಿ ತೆಗಿತಾನೆ, ಅದು ಸತ್ಯ. ಅಲ್ಲದೆ ಎಲ್ಲಿಯೋ ಮಾಡುವಾಗ ಹೆಚ್ಚು ಕಡಿಮೆಯಾಗಿ, ಈಗ ಬಡಿಸುವಾಗ ಒಬ್ಬ ಬಡಸುಗಾರ ಅವನು ಜಾರಿ ಬಿದ್ದರೆ ಅವನಿಗೆ ತೊಂದರೆ ಆಯಿತು, ಕೈಯಲ್ಲಿದ್ದದ್ದು ಏನೋ ಉಪ್ಪಿನಕಾಯಿ ಬಿದ್ದೋಯ್ತು, ಇಟ್ಕೊಳ್ಳುವ ಲಾಸ್ ಆಯ್ತು. ಅದೇ ಮಗದೊಬ್ಬ ಪಾಯಸ ಇಟ್ಕೊಂಡು ಬಡಿಸುವಾಗ ಜಾರಿ ಬಿದ್ದವ ಆ ಮನೆಯ ಓನರ್ನ ಮಗನ ಮೇಲೆ ಆ ಪಾಯಸ ದಂಡೆ ಬಿದ್ದು ಆ ಬರ್ನ್, ಆ ಬಿಸಿ, ಅದರಿಂದ ಆ ಮಗನಿಗೆ ಆಗತಕ್ಕ ಅನಾಹುತದಿಂದ ಆಸ್ಪತ್ರೆ, ಮತ್ತೆ ಇದರಿಂದ ಕೆಲಸಗಾರನಿಗೆ ಪನಿಷ್ಮೆಂಟ್ ಉಂಟು. ಮೊದಲು ಬಿದ್ದ ಉಪ್ಪಿನಕಾಯಿ ಬಿದ್ದವನಿಗೆ ಅವನಿಂದ ಉಪ್ಪಿನಕಾಯಿ ನಷ್ಟ ಆಯಿತು, ಅವನು ಜಾರಿ ಬಿದ್ದವನು ಸೊಂಟ ಹುಡುಕಿತು. ಮಾಲೀಕನಿಗೇನು ಹಾನಿ ಆಗಲಿಲ್ಲ, ಗಾಯ ಆಗಲಿಲ್ಲ. ಹೀಗಿದ್ದು ಎರಡು ವ್ಯತ್ಯಾಸ, ಉಪಘಾತ ಜೊತೆಯಲ್ಲಿ ಅಪರಾಧ.
ತಪ್ಪು ಮತ್ತೆ ಹಿಂಸೆ. ಹಿಂಸೆಗಳಿಂದ ರಾಜರು ಯಾವತ್ತೂ ಸಹ ಭೃತ್ಯರನ್ನು ಉಳಿಸಿದ್ದಿಲ್ಲ. ದಟ್ ಇಸ್ ಟ್ರೂ. ದೊಡ್ಡ ದೊಡ್ಡ ರಾಜರ ಕತೆ ಹಾಗೆ. ಒಂದ್ ಕಡೆ ನಾನು ಕೇಳಿದ್ದೇನೆ, ಎಲ್ಲಿ ಏನು ಬೇಡ ಹೇಳಬೇಡಿ, ಹಿಂದೆಲ್ಲ ಕೆಲಸ ಇಲ್ಲದವರೆಲ್ಲ ದೊಡ್ಡ ಊರಿಗೆ ಓಡಿ ಹೋಗುವುದು. ಅಲ್ಲಿ ದೊಡ್ಡ ಕೆಲಸ ಏನು ಕೇಳಿದ್ರೆ ಹೋಟೆಲ್ ಅಲ್ಲಿ ಸೇರಿ ಬಿಡುವುದು. ಅಲ್ಲಿ ದೊಡ್ಡ ಕೆಲಸ ಏನು ಕೇಳಿದ್ರೆ ಕ್ಲೀನ್ ಮಾಡುವುದು, ತಟ್ಟೆ ತೊಳೆಯುವುದು. ಇದೆ. ತುಂಬಾ ಊಟ ಕೊಡ್ತಾರೆ. ಎಲ್ಲಿಯೋ ಊರಿಗೆ ಹೋಗ್ಲಿಕ್ಕೆ ಉಂಟು ಹೇಳಿದ್ರೆ ಅವನು ಊರು ಬಿಟ್ಟು ಬಂದವ. ಕೆಲವೊಮ್ಮೆ ಎಲ್ಲಿಯೋ ಒಂದು ದುಡ್ಡು ಕೊಟ್ಟು ಕಳಿಸ್ತಾರೆ. ಆಗೆಲ್ಲ ಎಮ್ಮೋ ಇತ್ತು, ದುಡ್ಡು ಎಮ್ಮೋ ಮಾಡಿಬಿಡು ಊರಿಗೆ, ಅಲ್ಲಿ ಮುಗಿತು. ಹೋಗಿ ಬರುವ ಖರ್ಚೆಲ್ಲ ಉಳಿತದೆ. ಯಾಕೆ ಅವರಿಗೆ ಇಲ್ಲಾದ್ರೆ ರಜೆ ಹಾಕಿದ್ರೆ ಜನ ಮಾಡಬೇಕಾಗುತ್ತೆ. ಅವನು ಹೌದು ಒಪ್ಪಿಕೊಳ್ತಾನೆ, ನಿನ್ನ ಹೆಸರನ್ನು ಎಮ್ಮೋ ಮಾಡಿಬಿಡ್ತೇನೆ. ಅಲ್ಲಿಂದ ಕೂಡಲೇ ಅವರು ದುಡ್ಡು ಬಂತು ಅಂತ ಇವನಿಗೆ ಮೆಸೇಜ್ ಕಳಿಸ್ತಾರೆ. ಖುಷಿ ಆಯ್ತು ಎಲ್ಲರಿಗೆ. ಒಂದ್ಸರ್ತಿ ಒಬ್ಬ ಹೆಚ್ಚು ಸಂಬಳ ಕೇಳಿದ್ದಂತೆ. ಸ್ವಲ್ಪ ಜಾಸ್ತಿ ಕೊಡಿ ನನಗೆ, ಕೊಡ್ತೇನೆ ಬಾ ಹೇಳಿ ರಾತ್ರಿ ಕರೆದಿದ್ದರಂತೆ. ಮುರಿದು ಒಲೆ ಹಾಕಿದ್ದಾರಂತೆ. ಇಂಥದ್ದು ಎಷ್ಟು ಹೇಳದೆ ಊರಿನಿಂದ ಬಂದ ಎಷ್ಟೋ ಜನ ಹೇಳದೆ ಊರಿನಿಂದ ಬದುಕಲೋಸ್ಗ ದೊಡ್ಡ ಹೋಟೆಲಲ್ಲಿ ಹೇಳದೆ ಸೇರುವುದು. ಎಲ್ಲಿದ್ದಾನೆ ಯಾರಿಗೂ ಗೊತ್ತೂ ಇಲ್ಲ. ನಾನು ಸುಮ್ಮನೆ ಎಮ್ಮೋ ಕತೆ ಹೇಳಿದ್ದು, ಕೆಲವರಿಗೆ ಗೊತ್ತುಂಟು ಅಂತ, ಕೆಲವರಿಗೆ ಅದು ಗೊತ್ತಿಲ್ಲ. ಅಂತವರನ್ನು ಹೆಸರಿಲ್ಲದಂತೆ ಮಾಡಿದ ದೊಡ್ಡ ದೊಡ್ಡ ಓನರ್ಗಳಿದ್ದಾರೆ. ಅಂತ ದೊಡ್ಡ ದೊಡ್ಡ ಹೋಟೆಲ್ ಸಾಹುಕಾರರು ಇವತ್ತು ಹೋಟೆಲ್ ಮೆರೆಸ್ತಾ ಇದ್ದಾರೆ. ಸಾಹುಕಾರರಿಲ್ಲ ಅಂತವರೀಗ ಅಂತ ಹೀಗೆಲ್ಲ ಗೊತ್ತಿಲ್ಲ ನನಗೆ. ಈ ನಮೂನೆ ಅದನ್ನು ಅನ್ಯಾಯ ಮಾಡಿದವರನ್ನು ಅವನಿಗೆ ಅನ್ಯಾಯ ಮಾಡಿಲ್ಲ ಸಂಬಳ ಕೇಳಿದ್ದಕ್ಕೆ. ಇಲ್ಲೊಬ್ಬ ಸಂಬಳ ಕೇಳಿದ್ದ, ಸ್ಟೀಲ್ ಸೆಂಟರ್ನಲ್ಲಿದ್ದವ. ನಾನು ಸ್ವಲ್ಪ ಜಾಸ್ತಿ ದುಡ್ಡು ಕೊಡಿ ಅಂತ. ಅವನು ಬೇರೆಯವ, ಓನರ್ ಜೋರಿನವ. ಆಗುದಿಲ್ಲ ಅಂದ. ಅವ ಮರ್ಯಾದೆ ಪ್ರಶ್ನೆಯಿಂದ ಹೊರಗೆ ಬಂದ ಅವನ ತಲೆಯಲ್ಲಿ ಎಂತಹ ಒಂದು ವಿರೋಧ ಇತ್ತು ಕೇಳಿದರೆ, ಅವನ ಎದುರು ಬದಿಯಲ್ಲಿಯೇ ಮತ್ತೊಂದು ಜಾಗ ತಗೊಂಡು ಅದೇ ಸ್ಟೀಲ್ ಅಂಗಡಿ ತಾನು ಹಾಕಿಕೊಂಡು ಅವನ ವ್ಯಾಪಾರವನ್ನು ಪೂರ ಕೊಳ್ಳೆ ಹೊಡೆದ. ಇವನಿಗಿಂತ ಅವನ ವ್ಯಾಪಾರ ಎಷ್ಟು ಜೋರು ಉಂಟು ಅಂದ್ರೆ 10 times more ಅಲ್ಲ, 100 times more. ಅಷ್ಟು ದೊಡ್ಡ ಅಂಗಡಿ, ಅಷ್ಟು ದೊಡ್ಡ ಗಾತ್ರದಲ್ಲಿ ಅವನ ಬಿಸಿನೆಸ್. ಇವನಿಗೆ ಪ್ರತಿನಿತ್ಯ ಯೋಚನೆ ಬರ್ತಾ ಉಂಟು, ಅವನ ಕೆಲಸದಲ್ಲಿದ್ದ ಮಾರೆ 10 ರೂಪಾಯಿ ಜಾಸ್ತಿ ಕೇಳಿದ, ನಾನು ಕೊಡ್ಲಿಲ್ಲ, ನೋಡಿ ಕೊಡಬಹುದಿತ್ತು. ನನ್ನ 100 ರೂಪಾಯಿ ಗದಿತಾ ಇದ್ದಾನೆ, ಅವನಿಗೆ 1000 ರೂಪಾಯಿ ಗದಿತಾ ಇದ್ದಾನೆ. ಪ್ರತಿ ಸತ್ ಎದುರೇ ಕಾಣ್ತಾ ಇದ್ದಾನೆ ಅವ. ಎಷ್ಟು ಜೋರಿ ಇದ್ದೆ ನೋಡಿ. ನಶೀಪು ಅಂದ್ರೆ ಕೆಲವೊಮ್ಮೆ ಹಾಗಾಗಿ ಇಲ್ಲಿ ಅಂಥದ್ದೇ ಆಯ್ತು. ನರಿಗೆ ಹೇಳುತ್ತದೆ, ನಿನ್ನ ಒಟ್ಟಿಗೆ ಇದ್ದವರು ಕೆಲಸಗಾರರು ಎಷ್ಟೋ ಸಮಯ ಒದ್ದಾಡಿದವರು ಏನೋ ಒಂದು ನಿನಗೆ ಅವರಿಂದ ಅನ್ಯಾಯ ತಂದಾಗ ನೀನು ಹೆಸರು ಇಲ್ಲದಂತೆ ಮಾಡಿದೆ ಅವರನ್ನು, ಅಲ್ವಾ? ಆಗ್ತದೆ ಇದು. ನೀನಲ್ಲ, ನಿನ್ನ ರಾಜರು. ಉಪಘಾತೈ ಯಥಾಭೃತ್ಯ ದೂಷಿತ ನಿಧನಂಗತ. ಹಿಂಸೆ ಕೊಟ್ಟಂತಹ ಭೃತ್ಯರು, ಸೇವಕರು ಕೆಲವೊಮ್ಮೆ ಭಯಂಕರ ಜೋರಿ ಇರ್ತಾರೆ. ಸೇವಕರು ಚಾಡಿಯೇ ಹೇಳಿ ಕೊಡುತ್ತಾರೆ, ಕದೀತಾರೆ, ಕೆಟ್ಟವರನ್ನು ಒಳಗೆ ಸೇರಿಸ್ತಾರೆ, ರಾಜರ ತಲೆ ತಿಂತಾರೆ, ರಾಜರೊಳಗೆ ಭೇದವನ್ನುಂಟು ಮಾಡುತ್ತಾರೆ, ಅವರ ಮನೆ ಮಂದಿಯನ್ನು ಹಾಳು ಮಾಡುತ್ತಾರೆ. ಅತ್ಯಾಚಾರ ಅನಾಚಾರಗಳು ಇಲ್ಲ. ಇಂಥವರನ್ನು ಗೊತ್ತಾದ್ರೆ ರಾಜ ಅಲ್ಲಿಯೇ ಚಂಡಾಡಿ ಬಿಡ್ತಾನೆ ಅವನನ್ನು. ಇದನ್ನೇ ನರಿ ಹೇಳುತ್ತದೆ, ತೊಂದರೆ ಆಯಿತು ಅಂದರೆ ಒಂದೊಮ್ಮೆ ಅವನ ತಲೆ ಇಲ್ಲ ಆಗತ್ತೆ. ಉಪಘಾತೈ ಯಥಾ ಭೃತ್ಯ ದೂಷಿತ ನಿಧನಂಗತ. ಹಾಗೆ ಅಪರಾಧೈ ನ ತಾವಂತ ಭೃತ್ಯ ಶಿಷ್ಟ ನರಾಧಿಪೈ. ಅನ್ಯಾಯ ಮಾಡಿದವರು, ತೊಂದರೆ ಮಾಡಿದವರೆಂತೂ ಸತ್ರು. ಅಪರಾಧ ಆದದ್ದು ಸಹ, ಹೆಚ್ಚು ಕಡಿಮೆ ಆದದ್ದು ಸಹ ರಾಜರೇನು ಮನ್ನಿಸಲಿಲ್ಲ ಅವರನ್ನು. ಅಂತ ಭೃತ್ಯರು ಉಳಿಲಿಲ್ಲ. ಕೆಲಸದವರು ಅವರನ್ನು ತೆಗೆದಿದ್ದಾರೆ. ಉಪ್ಪಿನಕಾಯಿ ಬಿತ್ತಲ್ಲ ಹೇಳಿ ಮಂಡೆ ಹೊಡೆದಿದ್ದಾನೆ. ಆಯ್ತಾ? ನೀವು ಮಗುವಿನ ಮೇಲೆ ಪಾಯಸ ಹಾಕಿದ್ದಕ್ಕೆ ಅವನಿಗೆ ಬಡದದ್ದಲ್ಲ, ಅದು ಒಂದಾಯ್ತು. ಮಗುವಿನ ಅಪಚಾರ ಆಗಿದೆ, ಅನ್ಯಾಯ ಆಯ್ತು. ಇದಾಗಲ್ಲ, ಉಪ್ಪಿನಕಾಯಿ ಬಿದ್ದದ್ದಕ್ಕೆ ಅವನಿಗೆ ಹೊಡೆದ್ರೆ ಹೇಗಿರುತ್ತೆ, ಪಾಯಸ ಆಗಿದ್ದವನಾಗಿ. ಹಾಗಾಯ್ತು. ಅಚಾನಕವಾಗಿ ಕೆಲವೊಮ್ಮೆ ಅನ್ಯಾಯ ಆಗಿ ಹೋಗ್ತದೆ. ಮನ್ನಿಸಬೇಕು, ಮನ್ನಿಸುವುದಿಲ್ಲ. ಕೆಲವರಲ್ಲಿ ದಯೆ ಇರುವುದಿಲ್ಲ. ಅದು ನರಿ ಹೇಳ್ತದೆ, ನಿನ್ ಜೊತೆಯಲ್ಲಿದ್ರೆ ನಿನಗೆ ಅಪರಾಧ ಮಾಡಿದವರ ಹಾಗೆ, ಹಿಂಸೆ ಮಾಡಿದವರ ಹಾಗೆ, ತಪ್ಪು ಮಾಡಿದವರ ಮೇಲೂ ಕ್ರೂರ ಗತಿ ಆಗ್ತದೆ. ಆದ್ರಿಂದ ಇದು ಕಷ್ಟ ಉಂಟಲ್ಲ ಅಂತ ಯೋಚನೆ ಮಾಡಿ ಹೇಳ್ತದೆ ನರಿ. ಯದಿ ವಾತನ ಮಯ ಕಾರ್ಯಂ ಮರ್ಗೇಂದ್ರ ಯದಿ ಮನ್ಯಸ್ಸೆ. ಅಲ್ಲ ಹುಲಿರಾಯ, ನೀನೊಂದೊಮ್ಮೆ ನಾನು ಸಚಿವನಾಗಲೇಬೇಕು ಅಂತ ನೀನು ಬಯಸುವುದಾದರೆ ನಿನ್ ಜೊತೆಯಲ್ಲಿ ಇರ್ಲಿಕ್ಕೆ ನಾನು ಇಷ್ಟಪಡುತ್ತೆ.
ಆದರೆ ಒಂದು ಒಪ್ಪಂದದ ಮೇರೆಗೆ ಸಮಯಂ ಕೃತಮಿಚ್ಛಾಮಿ ವರ್ತಿತವ್ಯಂ ಯಥಾವಿಧಿ. ನಾನು ಹೇಳಿದ ಒಪ್ಪಂದಕ್ಕೆ ಅಗ್ರಿಮೆಂಟ್, ಅದಕ್ಕೆ ನೀನು ಒಪ್ಪಿಗೆ ಕೊಟ್ರೆ ನಿನ್ ಜೊತೆಯಲ್ಲಿ ಇರುತ್ತೆ. ಇಷ್ಟೆಲ್ಲ ಹಾನಿ ಇದೆ ಹೇಳಿದೆ. ಹಾಗಾಗಿ ನಿನಗೆ ಒಂದೇನು ಕೇಳಿದ್ರೆ ಮದೀಯಾಹ ಮಾನನೀಯಾಸ್ತಿ, ನನ್ನವರನ್ನು ನನ್ನ ಜಾತಿಯವರನ್ನು ನೀನು ಯಾವತ್ತು ಬಡಿಲಿಕ್ಕೆಲ್ಲ ಹೋಗಬಾರದು. ನರಿಗಳನ್ನು ನಂಬಬೇಕು. ಅವುಗಳು ಯಾರು ಹೇಳಿಕೊಟ್ಟದ್ದೇ ಹೇಳಿಕೊಂಡು ಬಡದಾಕಿ ಕೊಂದಾಕುವುದೆಲ್ಲ ಮಾಡ್ಲಿಕ್ಕಿಲ್ಲ. ಗೌರವಿಸಬೇಕು. ನನ್ನವರನ್ನು ನೀನು ಮೊದಲು ಪ್ರೀತಿಸಬೇಕು. ನರಿಗಳಿಗೆ ಸ್ವತಂತ್ರವಾಗಿರ್ಲಿಕ್ಕೆ ನೀನು ಬಿಡಬೇಕು. ಇದೊಂದು ನನ್ನ ಕಂಡೀಷನ್. ಅದರೊಟ್ಟಿಗೆ ಮತ್ತು ಹೇಳ್ತದೆ ಶ್ರೋತವ್ಯಂಚ ಹಿತಂವಚ, ನಾನು ಒಳ್ಳೆಯದು ಹೇಳಿದಾಗ ಅದನ್ನು ಕೇಳಬೇಕು. ಸುಮ್ಮನೆ ನಾನು ಇರುವುದಲ್ಲ, ಅದನ್ನು ನಡೆಸಬೇಕು ನೀನು. ಅದು ಇರಬೇಕು. ಯಾಕೆಂದ್ರೆ ಅದು ಹೇಳ್ತದೆ, ಮುಂದೆ ಹೇಳ್ತದೆ, ಅದರ ವಿವರಣೆ ಕೊಡುತ್ತದೆ. ನನ್ನ ವೃತ್ತಿ ನನಗೆ ಕ್ಷೇಮ ವೃತ್ತಿ ಆಗಬೇಕು. ಕಲ್ಪಿತ ಯಾಚಮೇ ವೃತ್ತಿ ಸಾ ಭವೇತ್ ತ್ವಯಿ ಸುಸ್ಥಿರ. ನನ್ನ ಕೆಲಸ ತೆಗೆದಾಗಿದ್ರೆ ನನ್ನ ಕತೆ ಏನು ಮತ್ತೆ? ಹೆಚ್ಚಿನವರೆಲ್ಲ ನೋಡಿ, ಬೋಧ ಬರಲಿ ನಿಮಗೆ ಚೂರು, ವಿದೇಶಗಳಿಗೆಲ್ಲ ದುಡ್ಡಿನ ಆಮಿಷ ತೋರಿಸಿ ಮನೆಯಲ್ಲಿ ಬಡತನ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ ನಂತರ ಹೇಳುವಾಗ ಹೇಳ್ತಾರೆ ಎಲ್ಲಿದ್ದಾರೆ, ದೊಡ್ಡ ವೃತ್ತಿ ಹೆಸರು ಹೇಳ್ತಾರೆ, ಇಂಥ ಕಡೆಯಲ್ಲಿ ಇದ್ದೀನಿ, ಇಂಥ ರೀತಿ ಉಂಟು, ಇಂಥ ಹೋಟೆಲ್ ಉಂಟು, ಹಾಗೆ ಹೀಗೆ ಎಲ್ಲ ಬಿಸಿನೆಸ್ ಉಂಟು ಅಂತ. ಆ ನಂತರ ಅಲ್ಲಿ ಹೋದ ನಂತರ ಪಾಯ್ಖಾನೆ ತೊಳಿಸುವುದಂತೆ. ಅಲ್ಲ, ನೀವು ನಂಗೆ ಗೊತ್ತಿಲ್ಲ, ಹೇಳಿದ್ದವ್ರಿಗೆ ಹೇಳಿದ್ದೇನೆ. ನೀವು ಮತ್ತೆ ಹೋಗಿ ಎಲ್ಲ ಅವೆಲ್ಲ ಹೇಳಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಇದು 100ಕ್ಕೆ 100 ಅಲ್ಲದಿದ್ರು 100ಕ್ಕೆ 91 ಸತ್ಯ. ಮತ್ತೆ ಹೇಳುದಂತೆ ಅದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಂಗೆ ಬೇರೆ ಕೆಲಸ ಕೊಡುತ್ತೇನೆ. ಈಗ ಮೊದಲು ಬಂದವರೆಲ್ಲ 5 ವರ್ಷ ಇದೇ ಮಾಡುದು ಅಂತ ಅವನು ಅದರಲ್ಲಿ ಮತ್ತೆ ಓಡಿ ಬರ್ತಾನೆ. ಬಿಡಿ, ಹೇಳುವುದಿಲ್ಲ. ಇಲ್ಲಿ ಬಂದಾಗ ಕೆಲವೊಮ್ಮೆ ಆರಾಮ ಇರ್ತಾರೆ, ಚಂದವಾಗಿ ಸೆಂಟ್ ಎಲ್ಲ ಹಾಕಿಕೊಂಡು ಗಸಂಟಾಗಿ ಕಾಣ್ತಾರೆ. ನಮಗೆ ಯೋಚನೆ ಬರ್ತದೆ, ಏನಪ್ಪ ಮಾರಾಯ ಫಾರಿನ್ ಹೋಗಿ ಭಾರಿ ಆರಾಮಿದ್ದಿ. ಯಾಕೆ ಇರಬೇಕು ಅಂದ್ರೆ ಅವನು ದಿನ ಹಾಕೊಂಡಿರ್ತಾನೆ. ಯಾಕೆ ಅವನು ಪಾಯ್ಕಾನೆ ತೊಳೆಯೋ ಹಾಕ್ಬೇಕು ಅವನಿಗೆ. ಅದು ಯಾರಿಗೂ ಗೊತ್ತಿಲ್ಲ, ಅದು ಸೀಕ್ರೆಟ್. ಹೇಳೋದು ದೊಡ್ಡ ಸಂಪಾದನೆ ಅಂತ. ಸಂಪಾದನೆ ಸರಿಯೇ, ದೊಡ್ಡ ಮಟ್ಟ. ಅಲ್ಲಿ ಪಾಯಂಕಾನೆ ತೊಳೆಯುವುದಾದ್ರೂ ಇಲ್ಲಿ ಅಡಿಗೆ ಮಾಡುವವನಿಗಿಂತ ಜಾಸ್ತಿ ಸಂಬಳ ಉಂಟು. ನಾನು ನೀವು ಹೋಗ್ಬೇಕು ಹೇಳಿದ್ದಲ್ಲ ನೀವತ್ತೆ, ನಾನು ವಿರೋಧಿ ಅದಕ್ಕೆ. ಆದ್ರೂ ಅಂಶ ಹೇಗಿರ್ತದೆ ಅಂದ್ರೆ ಹೇಳಿದಾಗೆ ಕೆಲಸ ಕೊಡುವುದಿಲ್ಲ. ಆದ್ರಿಂದ ಇದು ನರಿ ಕೇಳ್ತದೆ, ನೀನು ನನ್ನನ್ನು ಒಪ್ಪಿದ ನಂತರ ನನ್ನ ಒಂದು ಕಂಡೀಷನ್ ಉಂಟು. ಏನು ಕೇಳಿದ್ರೆ ನನಗೆ ನೀನು ಹೇಳಿದ ವೃತ್ತಿ ಗಟ್ಟಿ ಇರಬೇಕು, ಪರ್ಮನೆಂಟ್. ಅದು ಹೇಳೋ ಶಬ್ದ ನೋಡಿ, ಸಾಬುವೈ ತ್ವಯಿ ಸುಸ್ಥಿರ. ನನಗದು ಪರ್ಮನೆಂಟ್ ಜಾಬ್ ಆಗ್ಬೇಕು. ಇದರ ಜಾಬು ಗ್ಯಾರಂಟಿ ಇಲ್ಲ ಅಂದ್ರೆ ನಾಳೆ ಈಗ ಇದು ಮಾಡು, ನಾಳೆ ಬಾಗಿಲು ಕಾಯಿ ನೀನು, ಮತ್ತೆ ನಾಡ್ದು ಬಂದಾಗ ನನ್ನ ಬಾಲ ಒರೆಸು. ಇದು ಒಳ್ಳೆ ಕಥೆ ಆಯ್ತಲ್ಲ. ಈಗ ಸಚಿವ ಹೇಳಿದ್ದು, ಮತ್ತೆ ನಾಳೆ ನನ್ನ ಬಾಲ ಸೂರು ಒರೆಸಬೇಕು ನೀನು, ಆಯ್ತಾ? ನನ್ನ ಮೀಸ ಸೂರು ಸರಿ ಮಾಡ್ಬೇಕಾಯ್ತಾ? ಇಂಥದ್ದೆಲ್ಲ ಎಲ್ಲಿ ಶುರು ಮಾಡಿದ್ರೆ ಇದು ಕೇಳುವುದಿಲ್ಲ. ಹೇಳುವ ರೀತಿ ಹೇಳಿದ್ ನಾನು. ಆದ್ರಿಂದ ವೃತ್ತಿ ನನಗೆ ನೀನು ಕೊಟ್ಟದ್ದು ಪರ್ಮನೆಂಟ್ ಆಗಿರ್ಬೇಕು. ಮತ್ತೆ ನಾನು ಹೇಳಿದ್ನಲ್ಲ, ನನ್ನ ಕಿವಿ ಕೊಡಬೇಕು, ನನಗೆ ನಾನು ಹೇಳಿದ್ ಕೇಳಬೇಕು ಅಂತ. ಅದರ ಪೂರ್ವ ವಿಷಯ ಏನು ಕೇಳಿದ್ರೆ, ನ ಮಂತ್ರಣೀಯಂ ಅನ್ಯಯಿಸ್ತೆ ಸಚಿವೈ ಸಹಕಾರಿ. ನೀನು ಬೇರೆ ಯಾರ ಜೊತೆಯಲ್ಲಿ ಸೇರಿ ಮಂತ್ರಾಲೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮಾಡಿದ್ರೆ ನನ್ನಲ್ಲಿ ಮಾತ್ರ ಕೇಳಿಕೊಳ್ಳಬೇಕು. ಅದು ನಾನು ಎಲ್ಲಿಯೂ ಹೇಗೋ ಅಲ್ಲ, ಏಕಾಂತದಲ್ಲಿ ಮಾತಾಡುದು. ಯಾಕೆಂದ್ರೆ ಉಳಿದವರು ನೀತಿ ಮಂತಹ ಪರೀಪ್ಸಂತಹ ವ್ರತಾಬ್ರೂಯು ಪರೇಮೈ. ಅವ್ರೇನ್ ಗೊತ್ತುಂಟಾ, ಉಳಿದವರ ಹತ್ರ ನೀನು ಮಂತ್ರಾಲೋಚನೆ ಹೋದ್ರೆ ಅವರು ಬೇಕು ಅಂತಲೇ ನನ್ನ ಒಳಗಿನ ಹುಳುಕು ಅದು ಅಂತ ಹೇಳಿಕೊಂಡು ನನಗೆ ನಿನಗೆ ಹಿಡಿಸಿ ಹಾಕಿ ನನ್ನನ್ನು ಅವರು ಬಡಿಸ್ತಾರೆ ನಿನ್ನಿಂದ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ನೀನು ಉಳಿದವರನ್ನು ಎತ್ತಿ ಕಟ್ಟಿಕೊಳ್ಳಬೇಡ. ನನ್ನನ್ನು ಸಚಿವ ಸ್ಥಾನದಲ್ಲಿ ಕುಳ್ಳಿರಿಸಿದ್ರೆ ಅದಕ್ಕೆ ಬೆಲೆ ಕೊಡು, ಅದನ್ನು ಗಟ್ಟಿ ಮಾಡು, ಅದಕ್ಕೆ ಹೇಳು. ಉಳಿದವರಲ್ಲ ಸಚಿವರು, ಯೋಚನೆ ಮಾಡಿ. ಅವರು ಸುಳ್ಳು ಹೇಳಿ ಯಾರು? ಆದ್ರಿಂದ ಏಕೇನ ಸಂಗಮಃ ರಹೋ ಬ್ರೂಯಾಮಿ ತಮ್ಮಚಃ. ನೀನು ಒಬ್ಬನೇ ಬಂದಾಗ ನಾನು ಮಾತಾಡ್ತೇನೆ ನಿನ್ನ ಹತ್ರ, ಏಕಾಂತದಲ್ಲಿದ್ದಾಗ ನಾನು ನಿನಗೆ ಹಿತವಚನಗಳನ್ನು ಹೇಳುತ್ತೇನೆ. ಅಷ್ಟೇ ಅಲ್ಲ, ನನಗೆ ಅವರ ವಿಷಯದಲ್ಲಿ ಕೇಳಬೇಡ. ನಚತೆ ಜ್ಞಾತಿಕಾರ್ಯೇಷು ಪ್ರಷ್ಟವ್ಯೋಸ್ಮಿ ಹಿತಾಯಿತೆ. ನಿನ್ನ ಸಂಬಂಧಿಗಳ ವಿಷಯದಲ್ಲಿ, ಒಳಿತು ಕೆಡುಕುಗಳ ವಿಷಯದಲ್ಲಿ ನನ್ನನ್ನು ಕೇಳಬೇಡ. ಅದು ಪರ್ಸನಲ್ ವಿಷಯ. ನನ್ನನ್ನು ಎತ್ತಿ ಹಾಕಬೇಡ, ಎತ್ತಿ ಕಟ್ಟಬೇಡ. ಯಾಕೆಂದ್ರೆ ನಾಳೆ ಅವರಿಗೆ ನಾನು ಹೇಳಿಕೊಟ್ಟು ನೀನು ಅವರಿಗೆ ಉಪದ್ರವ ಮಾಡಿದ್ದಾಗುವಾಗ ನಿನ್ನ ಸಚಿವರಿಗೆ, ನಿನ್ನ ಒಟ್ಟಿನವರಿಗೆ, ನಿನ್ನ ಬಂಧುಗಳಿಗೆ ನೀನು ಬಡಿಬೇಡ, ಹಿಂಸೆ ಮಾಡಬೇಡ. ನೋಡಿ, ಇದು ಭಾರಿ ಚೆನ್ನಾಗಿ ಹೇಳಿದೆ. ಇಷ್ಟ ಆಗಿಯೂ ಇದು ಬುದ್ಧಿಮಂತ ಅಷ್ಟೇ ಅಲ್ಲದೆ ಇದು ನೀತಿವಂತ ನರಿ. ಇದು ಹಿಡಿಸಿಯಾಗಿ ಹುಲಿಗಳ ಜೊತೆ ಜನರನ್ನು ಬಡಿಬೇಕು ಹೇಳುವುದಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಹೊಡಿಬೇಡ ಹೇಳ್ತದೆ. ನನ್ನನ್ನು ಎತ್ತಿಗಟ್ಟಿ ನನ್ನ ಹತ್ರ ಮಾತಾಡಿದೆ, ನಾನು ಹೇಳಿದೆ ಅಂತ ಹೇಳಿಕೊಂಡು ಅವರಿಗೆ ತಪ್ಪು ಅಭಿಪ್ರಾಯ ಬಂದು ನಿನ್ನ ಜನರನ್ನು ನೀನು ಬಡಿಬಾರದು, ನಿನ್ನ ಸಚಿವರನ್ನು ನೀನು ಬಡಿಲಿಕ್ಕೆ ನನ್ನಿಂದಾಗಿ ಆಗಬಾರದು. ಅದಕ್ಕೋಸ್ಕರ ಅವರ ವಿಷಯದಲ್ಲಿ ನನ್ನ ಪ್ರಶ್ನೆಯನ್ನೇ ಬರಬೇಡ ನೀನು.
ನಿನಗೆ ಸಲಹೆ ಕೊಡ್ಲಿಕ್ಕೆ ನಾನಿದ್ದೇನೆ, ಇಷ್ಟೇ ನನ್ನ ಕೆಲಸ. ನಿನ್ನವರನ್ನು ಸರಿಗೊಳಿಸಲು, ಅವರ ಮೇಲೆ ನಿನಗೆ ದೌರ್ಜನ್ಯ ತೋರಿಸಲು ನಾನು ಹೇಳಿಕೊಡುವುದಲ್ಲ, ನಾನು ಬರುವುದಲ್ಲ, ನನ್ನಲ್ಲಿ ಕೇಳಬೇಡ. ನಮ್ಮವರನ್ನು ಬಡಿಬೇಡ, ನಿನ್ನವರನ್ನು ಹಿಂಸಿಸಬೇಡ. ಹಾಗಿದ್ದರೆ ನಾನಿದ್ದೇನೆ. ಯಾಕೆ ನಿನ್ನವರನ್ನು ನೀನು ಹಿಂಸಿಸಲು ಶುರು ಮಾಡಿದ್ರೆ ಇದು ನನ್ನ ಪಿತೂರಿಂದವರು ತಪ್ಪು ತಿಳ್ಕೊಂಡು ನನ್ನ ಮೇಲೆ ಹಾಗೆ ಸಾಧಿಸ್ತಾರೆ. ಎಷ್ಟು ಕಷ್ಟ ನೋಡಿ. ಜಾತಿ ಬೇರೆಯಾದಾಗ ಒಟ್ಟು ಕೂತ್ಕೊಳ್ಳಿಕ್ಕೆ ಬರುವುದಿಲ್ಲ ಎನ್ನುವ ಕತೆ ಅರ್ಥ ಆಗುತ್ತೆ. ಸಮಾನ ಜಾತಿಯವನಾಗಿದ್ದಾಗ ಮಾತ್ರ ಅವನಿಗೆ ಹೊಂದಾಣಿಕೆ ಬರ್ತದೆ. ಇಲ್ಲ ಆದರೆ ಜಾತಿ ವಿಷಯದಲ್ಲಿ ತಲೆ ತಿಂತಾರೆ ಎನ್ನುವುದನ್ನು ನರಿ ಜಾತಿ ಹುಲಿ ಜಾತಿ ಸೇರಿಕೊಂಡು ಮಾತಾಡ್ತಾ ಉಂಟು ವಿಷಯ. ಅಷ್ಟೇ ಹೇಳ್ತದೆ ನರಿ. ಯಾವ ಕಾಲದಲ್ಲಿಯೂ ನಿನ್ನವರಿಗೆ ನೀನು ಹಿಂಸಿಸಬೇಡ. ಇದು ಅದ್ಭುತವಾದಂತಹ ಅದರ ಮಾತು, ಕೊಡುಗೆ. ಯಾಕೆ ಅದು ನನ್ನನ್ನು ಕಲ್ಪಿಸಿ ನನಗೆ ಕೇಳಲಿಕ್ಕೆ ಬರಬೇಡ, ಅಲ್ಲ ಅಂತಾದ್ರೂ ನೀನಾಗಿ ನಿನ್ನವರನ್ನು ಹಿಂಸಿಸಬೇಡ. ಯಾಕೆಂದ್ರೆ ಇದರಲ್ಲಿ ನಾನಿದ್ದೇನೆ ಅಂತ ತಪ್ಪು ಕಲ್ಪನೆಯಿಂದ ನಾನು ಬೇಡ ಆಗ್ತೇನೆ. ಹೀಗಾಗಿ ನನ್ನ ಇಮೇಜ್ ಹಾಳಾಗ್ತದೆ ಅಂತ ನರಿ ಬಹಳ ದೂರದ ಗಮನಿಕೆಯಲ್ಲಿ ಸಿಂಹದ ಹತ್ರ ಒಪ್ಪಿಕೊಳ್ಳುವುದಾದರೆ ಅಂತ ಹೇಳಿ ಸಚಿವನಾಗಲಿಕ್ಕೆ ಬಂದಿದೆ. ಈಗ ಸಚಿವೆ ಆಯ್ತೋ ಇಲ್ಲವೋ, ಹುಲಿ ಅಕ್ಸೆಪ್ಟ್ ಮಾಡಿದೆಯೋ ಬಿಟ್ಟಿದೆಯೋ, ಭೀಷ್ಮರ ಧರ್ಮರಾಜನಿಗೆ ಏನು ಹೇಳುತ್ತಾ ಇದ್ದಾರೆ ನರಿರಾಯನ ರಾಜನರಿಯ ಕಥೆಯಲ್ಲಿ, ಹುಲಿರಾಯನ ವಿಷಯದಲ್ಲಿ ಈ ಚಿಂತನೆ ಏನು ಬಂದಿದೆ ಎನ್ನುವುದನ್ನು ಮತ್ತೆ ನಾಳೆ ಸೇರಿದಾಗ ಅನುಸಂಧಾನಕ್ಕೆ ತರುವ ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.